ಪ್ರೇಕ್ಷಕರಿಗೆ ಮಹರ್ಷಿ ದರ್ಪಣ ಮಹಾನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಹಾರ್ದಿಕವಾದ ಸ್ವಾಗತ. ವೀಕ್ಷಕರೇ, ನಾಳೆ ಹುಣ್ಣಿಮೆ, ಅದರಲ್ಲೂ ಮಹಾ ನಕ್ಷತ್ರವಾದಂಥ ಅನುರಾಧ ನಕ್ಷತ್ರ ನಾಳೆ. ಈ ಅನುರಾಧ ನಕ್ಷತ್ರ ಹುಣ್ಣಿಮೆ ದಿನ ಬರೋದ್ರಿಂದ ಅದರ ಆಗು ಹೋಗುಗಳೇನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಬ್ರಹ್ಮಋಷಿ ಆನಂದ ಸಿದ್ಧಿ ಪ್ರತಿಷ್ಠಾನದ ಸಂಸ್ಥಾಪಕರಾದಂಥ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರಮ್ಮ. ಗುರೂಜಿ, ಮಹಾನಕ್ಷತ್ರವು ವಿಶೇಷ, ಹುಣ್ಣಿಮೆಯು ವಿಶೇಷ. ಅಂಥದ್ರಲ್ಲಿ ನಾಳೆ ಹುಣ್ಣಿಮೆ ಇದೆ. ಹುಣ್ಣಿಮೆಯ ದಿನವೇ ಮಹಾನಕ್ಷತ್ರವಾದಂಥ ಅನುರಾಧ ನಕ್ಷತ್ರ ಇದೆ. ಈ ಅನುರಾಧ ನಕ್ಷತ್ರ, ಮಹಾನಕ್ಷತ್ರವಾದಂಥ ಅನುರಾಧ ನಕ್ಷತ್ರ ಹುಣ್ಣಿಮೆಯ ದಿನ ಬಂದರೆ ಅದರ ಆಗು ಹೋಗುಗಳೇನು, ಇದರಿಂದ ಬೇರೆ ನಕ್ಷತ್ರ, ಬೇರೆ ರಾಶಿಗಳ ಮೇಲೇನಾದರೂ ಪ್ರಭಾವ ಬೀರುವಂಥ ಸಾಧ್ಯತೆಗಳಿದೆಯಾ, ಇವೆಲ್ಲವನ್ನು ಇವತ್ತು ತಿಳಿಸ್ಕೊಡಿ ಗುರೂಜಿ. ಆದರೆ ಅದಕ್ಕೂ ಮೊದಲು ಇವತ್ತಿನ ಪಂಚಾಂಗ ಶ್ರವಣ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತಮ್ಮ. ನಾಳೆ ಹುಣ್ಣಿಮೆ ಇರತಕ್ಕಂಥದ್ದು, ಶನಿವಾರ ಬಂದಿರತಕ್ಕಂಥದ್ದು. ಶನಿವಾರ ದಿವಸ ನಮ್ಮಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ದರ್ಶನ ನಾವು ಮಾಡಿಸ್ತೀವಿ. ಕ್ಷೇತ್ರ ದರ್ಶನ ಬೆಳಗ್ಗೆ 8 ಪ್ರತಿ ಶನಿವಾರ ಭಾಳ ವಿಶೇಷವಾಗಿರ್ತಕ್ಕಂಥ, ಅರ್ಥಗರ್ಭಿತವಾಗಿರ್ತಕ್ಕಂಥ, ಪವಾಡ ಸದೃಶವಾಗಿರ್ತಕ್ಕಂಥ ಒಂದು ವಿಶೇಷವಾದಂತಹ ಮೂರ್ತಿಗಳನ್ನು, ವಿಶೇಷವಾದಂಥ ದೇಗುಲವನ್ನು ನಾವು ದರ್ಶನ ಮಾಡ್ತಾ ಇದ್ದೇವೆ. ಅದರಿಂದ ನಾಳೆ ಮಹರ್ಷಿ ದರ್ಪಣ ಇಲ್ಲದ್ರಿಂದ ಮಹರ್ಷಿ ದರ್ಪಣದಲ್ಲಿ ಇವತ್ತಿನ ಮಹರ್ಷಿ ದರ್ಪಣ ಕಾರ್ಯಕ್ರಮವನ್ನು, ಇದರಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಮಾಡಬೇಕು, ನಾಳೆ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ನಾಳೆ ಪೌರ್ಣಮಿಯಿಂದ ಯಾವ ಅನುಷ್ಠಾನ ಮಾಡಬೇಕು, ಹೇಗೆ ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಜೊತೆಗೆ ರಾಶಿ ನಕ್ಷತ್ರಚಾರ ಪ್ರಕಾರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯವರು ಸಾಕಷ್ಟು ಸಮಸ್ಯೆಗಳಲ್ಲಿದ್ದಾರೆ. ಮೂಲತಃ ಹೇಳಬೇಕು ಅಂದರೆ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ದಿನಂಪ್ರತಿ ಒಂದಲ್ಲ ಒಂಥರ ಸಮಸ್ಯೆಗಳಿಂದ ಕೂಡಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ದೇವಗಣ ಆದರೂ ಸಹಿತ ಮೊದಲು ದೇವಗಣ ಆದಂತಹ ಅನುರಾಧ ನಕ್ಷತ್ರದವರು ತಮ್ಮದೇ ಆದಂತಹ ಒಂದು ವೈಶಿಷ್ಟ್ಯತೆ, ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಸಾಕಷ್ಟು ಆಡಳಿತ ಮತ್ತು ಮನಸ್ಥಿತಿ, ಮನಸ್ಸನ್ನು ನೆಮ್ಮದಿಯಾಗಿ ಇಟ್ಕೊಂಡಿರ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದಂಥದ್ದು, ಮತ್ತು ದೈವಗಣ ಆದ್ದರಿಂದ ತಮ್ಮ ಮನಸ್ಸಿನ ಸ್ಥಿತಿ ಸಹಿತ ತಾವೂ ಶಾಂತವಾಗಿದ್ದು ಪರರನ್ನೂ ಶಾಂತವಾಗಿಡಲಿಕ್ಕೆ ಪ್ರಯತ್ನಿಸ್ತಿದ್ರು. ಆದರೆ ಪ್ರಸ್ತುತ ಈಗ ಸಮಯ ಸರಿ ಇಲ್ಲದ್ರಿಂದ ತಾವೂ ಮನಸ್ಸನ್ನು ಕೆಡಿಸ್ಕೊಂಡು ಇನ್ನೊಬ್ಬರ ಕಣ್ಣಲ್ಲಿ ನೀರು ಹಾಕಿಸುವಂಥ ಪರಿಸ್ಥಿತಿ ನಿಮ್ಮ ರಾಶಿಯಲ್ಲಿ ಕಂಡು ಬರ್ತಾ ಇದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಯಾವ ಪ್ರಕಾರವಾದಂಥ ಅನುಷ್ಠಾನ ಮಾಡಬೇಕು, ಅದಕ್ಕೆ ಜೊತೆಗೆ ಯಾವ್ಯಾವ ನಕ್ಷತ್ರದವರಿಗೆ ಏನೇನು ಫಲ ಇದೆ, ಜೊತೆಗೆ ಅನುರಾಧ ನಕ್ಷತ್ರ ಪೌರ್ಣಮಿ ಇರೋದ್ರಿಂದ 27 ನಕ್ಷತ್ರದವರೆಗೂ ಸಂಬಂಧಪಟ್ಟಂಗೆ ಒಂದು ಅನುಷ್ಠಾನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಆ ಅನುಷ್ಠಾನದ ಫಲ ಏನು, ಯಾವ ಪ್ರಕಾರ ಅನುಷ್ಠಾನ ಮಾಡಬೇಕು, ಸಮಸ್ಯೆ ಅಂತಕ್ಕಂಥದ್ದು ಸಾವಿರಾರು ಇದ್ರೂ ಸಹಿತ ಪರಿಹಾರ ಮಾರ್ಗ ಒಂದಿರುತ್ತೆ. ಅಂಥ ಪರಿಹಾರ ಯಾವುದು, ಅದು ಪೌರ್ಣಮಿ ಕಾಲದಲ್ಲಿ ಅನುರಾಧ ನಕ್ಷತ್ರ ಬಂದಾಗ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚಿತವಾಗಿ ಪಂಚಾಂಗ ದರ್ಶನ ಮಾಡೋಣ, ನಂತರ ದರ್ಪಣಾಂಜನ ನೋಡೋಣ. ಓಂ ಗೌರೀರ್ಮಿಮಾಯಸ್ಸಲಿಲಾ ನಕ್ಷತ್ರದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದಿ ಅಷ್ಟಾಪದಿ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಶ್ರೀ ವಿಜಯ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲಪಕ್ಷ 24/5/2013 ಶುಕ್ರವಾರ, ವಿಶಾಖ ನಕ್ಷತ್ರ ಚತುರ್ದಶಿ ಇರತಕ್ಕಂಥದ್ದು, ಬಿಳಿಗಿರಿ ರಂಗನಾಥ ಸ್ವಾಮಿಯ ರಥೋತ್ಸವ ಇರತಕ್ಕಂಥದ್ದು. ಬಹಳ ವಿಶೇಷವಾದಂಥ ದಿನ ಇವತ್ತು. ವೈಶಾಖ ಮಾಸದಲ್ಲಿ ವಿಶಾಖ ನಕ್ಷತ್ರ ಬಹಳ ವಿಶೇಷ. ಇವತ್ತು ಯಾರ್ಯಾರ್ದೆಲ್ಲ ವಿಶಾಖ ನಕ್ಷತ್ರ ಆಗಿದೆಯೋ ಅದರಲ್ಲಿ ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊಳ್ತಿದ್ದಾರೋ ಇವತ್ತು ರಂಗನಾಥನ ಸಂಪೂರ್ಣ ಅನುಗ್ರಹ ನಿಮಗಿದೆ. ಜೊತೆಗೆ ವಿಶಾಖ ನಕ್ಷತ್ರ, ವೈಶಾಖ ಮಾಸದಲ್ಲಿ ವಿಶಾಖ ನಕ್ಷತ್ರ ಬಂದಾಗ ಇವತ್ತಿನ ದಿವಸ ಸಾಧ್ಯವಾದಷ್ಟು ಮೊಸರು, ಅಕ್ಕಿ ಅಥವಾ ಉಪ್ಪು, ಬೆಲ್ಲ ಈ ಒಂದು ದ್ರವ್ಯಗಳನ್ನು ಇದನ್ನು ದಾನ ಕೊಡ್ತಕ್ಕಂಥದ್ದು ಮಾಡೋದ್ರಿಂದ ಈ ನಕ್ಷತ್ರದವರಿಗೆ ಬಹಳ ವಿಶೇಷ ಮತ್ತು ಹೆಚ್ಚಿನ ಕಾಲ ಯಶಸ್ಸಿರುತ್ತೆ ಅಂತಲೇ ಹೇಳ್ಬೋದು. ರಾಶಿ ನಕ್ಷತ್ರಚಾರ ಪ್ರಕಾರ ಗುರು ಇರ್ತಕ್ಕಂತಹ ಸ್ಥಾನ ಮಹತ್ತರವಾಗಿದೆ. ಇವತ್ತು ಅಕ್ಕಿ ಆಗಲಿ, ಬೆಲ್ಲ ಆಗಲಿ, ಉಪ್ಪಾಗಲಿ, ಮೊಸರಾಗಲಿ ಇಂತಹದ್ದನ್ನು ದಾನ ಮಾಡೋದ್ರಿಂದ ವಿಶಾಖ ನಕ್ಷತ್ರದವರಿಗೆ ಮತ್ತಷ್ಟು ಅನುಕೂಲ ಆಗುತ್ತೆ. ನಿಮ್ಮ ಕಾರ್ಯಾನುಕೂಲಗಳು ಸಾಕಷ್ಟು ಇದೆ ಮತ್ತು ಸಕಲ ವಿಧವಾದಂಥ ಕೆಲಸಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ಬಹುದು. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ದೇವಹೇ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಜಾತವೇದಸೇ ಸುನವಾಮ ಸೋಮರಾದೀದೋ ನಿದಹಾದಿ ವೇದಾಃ ಸನಪರ್ಷತು ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿಮೃಣಾಂತಮಸಾಜ್ವಲಂತೀಂ ವೈಲೋಚನೀಂ ಕನ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೃತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಓಂ ಶ್ರೀಂ ಪ್ರಸನ್ನಾಂಜನೇಯ ಸ್ವಾಮಿನೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಓಂ ಶಕ್ತಿ.
ಧನ್ಯವಾದ ಗುರೂಜಿ. ವೀಕ್ಷಕರ ಇವತ್ತಿನ ಪಂಚಾಂಗ ಶ್ರವಣ ತಿಳ್ಕೊಂಡಾಯ್ತು. ಇನ್ನು ನಾಳೆ ಹುಣ್ಣಿಮೆಯ ದಿನ ಮಹಾ ನಕ್ಷತ್ರ ಅನುರಾಧ ನಕ್ಷತ್ರ ಬರೋದ್ರಿಂದ ಅನುರಾಧ ನಕ್ಷತ್ರದ ಆಗು ಹೋಗುಗಳು ಹಾಗೇನೆ ಈ ಹುಣ್ಣಿಮೆ 27 ನಕ್ಷತ್ರ ರಾಶಿಗಳ ಮೇಲೆ ಯಾವ ರೀತಿಯಾದ ಪ್ರಭಾವ ಬೀರುತ್ತೆ ಅನ್ನೋದನ್ನೆಲ್ಲ ತಿಳ್ಕೊತಾ ಜೊತೆಗೆ ದ್ವಾದಶ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಕೂಡ ತಿಳ್ಕೊಳ್ಳೋಣ. ಆದರೆ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗ ಮಮತಾ ಅವ್ರಿಗೆ ಕರೆ ಮಾಡಿದ್ದೀವಿ. ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ತೆ ಮಮತಾ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮೂರು ಯಾವುದು? ನಮ್ಮೂರು ಬೆಂಗಳೂರು ಮೇಡಮ್. ಬೆಂಗಳೂರು. ಸರಿ, ಗುರೂಜಿ ಇದ್ದಾರೆ. ನೀವು ಯಾವ್ದ್ರ ಬಗ್ಗೆ ಕೇಳಬೇಕು ಅಂತ ಅನ್ಕೊಂಡಿದ್ದೀರಾ? ಗುರೂಜಿ ಹತ್ರ ಈಗ ಕೇಳಿ. ನಮಸ್ತೆ ಗುರೂಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಗುರೂಜಿ, ನನ್ನ ಹೆಸರು ಮಮತಾ ಅಂತ. ಹೇಳಮ್ಮ. ನನ್ನ ಸಂಸಾರದಲ್ಲಿ ಒಬ್ಬಳು ಪ್ರವೇಶ ಆಗ್ಬಿಟ್ಟು ನನ್ ಗಂಡ ತುಂಬಾ ನನ್ನಿಂದ ಅವಳಿಂದ ಹಿಂಸೆ ಕೊಡ್ತಿದ್ದಾರೆ ಗುರೂಜಿ. ಯಾಕಮ್ಮ, ಏನ್ ತೊಂದರೆ ಆಯ್ತು? ಗುರೂಜಿ, ನನ್ ಮದ್ವೆ ಆಗಿ 16 ವರ್ಷ ಆಯ್ತು ಗುರೂಜಿ. ನನ್ ಮದ್ವೆ ಬಂದ ಮೇಲೆ 1 ವರ್ಷ ಆದ್ಮೇಲೆ ಅವ್ಳ ಪ್ರವೇಶ ಆಗಿದೆ ಗುರೂಜಿ. ಅದು ನಮ್ ತಂದೆ ತಾಯಿಗೂ ಹೇಳಕ್ಕಾಗಲ್ಲ. ಹೌದಮ್ಮ. ಈ ಕಡೆ ತಮ್ಮ ತಂಗಿಗೂ ಹೇಳಕ್ಕಾಗಲ್ಲ. ಈ ಕಡೆ 2 ಮಕ್ಳಿದ್ದಾರೆ ಗುರೂಜಿ ನಂಗೆ. ಗುರೂಜಿ ಹೇಳಮ್ಮ, ಮಾತಾಡಿ ತಾಯಿ. ಅವಳ ಜೊತೆಲಿ ಅವಳದೇ ಜಾಸ್ತಿ ಅವಳಿಗೆ ದರ್ಬಾರ್ ಆಗಿದೆ ಗುರೂಜಿ. ನಾನ್ ಕಟ್ಕೊಂಡ್ ಹೆಂಡತಿ ಆದ್ರೂ ನನ್ ಬಗ್ಗೆ ಒಂಚೂರು ಕಾಳಜಿ ಇಲ್ಲ. ಅವಳದಿಂದ ನೆನೆಸ್ಕೊಂಡು ನನಗೆ ಶುಗರ್ ಬೇರೆ ಬಂದ್ಬಿಡ್ತು ಗುರೂಜಿ, ಯೋಚನೆ ಮಾಡಿ ಮಾಡಿ. ನೋಡಿ, ಇಂತಹ ಪರಿಸ್ಥಿತಿಗಳಲ್ಲಿ ನಿಮ್ಮಂತೆ ಸಾಕಷ್ಟು ಜನ ಹೆಣ್ಮಕ್ಳು ಇದೇ ತರ ತಪ್ಪು ಮಾಡ್ತೀರಿ. ಈ ತರ ಅಚಾತುರ್ಯ ಆದಾಗ ಹೇಗ್ ಬಚಾಯಿಸ್ಕೊಳ್ಬೇಕು, ಯಾವ ರೀತಿ ಅದನ್ನ ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನ ಚಿಂತನೆ ಮಾಡೋದ್ ಬಿಟ್ಟು ಆರೋಗ್ಯ ಕೆಡಿಸ್ಕೊಂಡು ದಿನಂಪ್ರತಿ ನಿಮ್ಮ ಮುಖದಲ್ಲಿರ್ತಕ್ಕಂಥ ವರ್ಚಸ್ಸನ್ನು ಹಾಳು ಮಾಡ್ಕೊಂಡ್ರೆ ಇದು ಲಾಭ ಯಾರಿಗೆ? ಗುರುಜಿ ಮಾತಿದ್ರು ಒಳ್ಳಿಕ್ಕೆ ಬರ್ತಾರೆ ಗುರುಜಿ, ಏನಾದ್ರು ಹೇಳಿದ್ರೆ. ಹೌದಮ್ಮ, ಈಗ ದಿನ ಕಳಿತಾ ಅಮೃತ ಸಹಿತ ವಿಷ ಆಗುತ್ತೆ. ಹಾಗೆ ಈಗ ನೀನು ಮಾಡ್ಕೊಳ್ತಾ ಇರತಕ್ಕಂಥ ಪರಿಸ್ಥಿತಿ ಹೇಗಿದೆ? ಈಗ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀರಿ. ಮನಸ್ಸನ್ನು ದಿನ ಆಲೋಚನೆ ಮಾಡಿ ಮನೆಯಲ್ಲಿ ಮಾಡಬೇಕಾದಂಥ ಪದಾರ್ಥಗಳನ್ನು ನೆಟ್ಟಿಗೆ ಮಾಡೋಕ್ಕಾಗ್ದಿರಾ, ಮನಸ್ಸಲ್ಲಿ ನೀವು ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗ್ದಿರಾ, ಸಂಸಾರನು ಎಲ್ಲೋ ಒಂದು ಕಡೆ ಛಿದ್ರವಾಗ್ಬಿಡುತ್ತೆ. ಆದರೆ ಇದನ್ನು ಹೇಗೆ ಸರಿಪಡಿಸ್ಕೋಬೇಕು ಅಂತ ಪ್ರಾರಂಭದಿಂದಲೇ ನೀನು ಸರಿಪಡಿಸ್ಕೊಂಡಿದ್ರೆ ಖಂಡಿತ ಈ ಸಮಸ್ಯೆ ನಿನಗೆ ಆಗುವಂಥದ್ದಲ್ಲ. ಪ್ರಾರಂಭದಲ್ಲಿ ಒಂದು ಭಯ ಅಂತಿರುತ್ತಮ್ಮ. ಯಾರು ಯಾವುದೇ ತಪ್ಪು ಮಾಡಿದ್ರು, ನೀವು ತಪ್ಪು ಮಾಡಿದ್ರು, ಗಂಡ ತಪ್ಪು ಮಾಡಿದ್ರು, ಅವ್ರದೇ ಆದಂತಹ ನಿಮ್ಮ ಸಂಸಾರದಲ್ಲಿ ಒಂದು ಒಳಗುಟ್ಟಲ್ಲಿ ಒಂದು ಭಯ ಇರುತ್ತೆ. ಆ ಭಯ ಇರುವಾಗಲೇ ಅದನ್ನ ಏನಾದ್ರು ಒಂದು ಮಾಡಿ ಸರಿ ಮಾಡ್ಕೋಬೇಕೇ ವಿನಃ ಅದು 4 ಮೂಲೆಗೂ ಹೊರಗೆ ಬಿದ್ದ ಮೇಲೆ ನೀವು ಹೀಗೆ ಮಾಡ್ತೀರಿ ಅಂತ ಹೇಳಿ 4-6 ಬಾರಿ ನೀವು ಹೇಳಿದಾಗ ನಾನು ಮಾಡ್ತೀನೋ ಬಿಡ್ತೀನೋ, ನಾನು ಮಾಡಿದ್ದೀನಿ ನಿನಗೆ ಗೊತ್ತಾಗೋದ್ಮೇಲೆ ಇನ್ನು ಇಷ್ಟೇ ಕತೆ ಅನ್ಬಿಟ್ಟು ಮಂಡು ಬಿದ್ದು ಬಿಡ್ತಾರೆ ಜನ. ಈಗ ಆಗಿರೋದು ನಿನ್ನ ಸಂಸಾರ ಹೀಗೆ. ಅಯ್ಯೋ, ನನ್ಗೆ ಎಷ್ಟು ನೋವಾಗುತ್ತೆ ಗುರುಜಿ. ಅವಳ ಮುಂದೆ ನೀನು ಸುಳ್ಳು ಅಂತಾರೆ ಗುರುಜಿ ನನ್ನ. ಅದನ್ನ ಅವರೇ ಅರ್ಥ ಮಾಡ್ಕೋಬೇಕಾಗತ್ತಮ್ಮ. ನಿಮ್ಮ ಆಸ್ಥಾನದಲ್ಲಿ ಬಂದು ಕೂತ್ಕೊಳ್ತಕ್ಕಂಥವ್ರು ಈಗ ನೀವು ಹೇಳಿರ್ತಕ್ಕಂಥ ಪದಕ್ಕೆ ಯಾರಿಗ ಅರ್ಥ ಆಗುತ್ತೆ, ಯಾರು ಈ ಪದಕ್ಕೆ ಯೋಗ್ಯವಾಗಿರ್ತಾರೆ ಅಂತ ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕಾಗತ್ತೆ. ಚಿಂತೆ ಮಾಡ್ಕೊಳ್ಳಿ. ಮಕ್ಕಳು ಸಹ ಅವಳು ಮಾತು ಕೇಳ್ತಾರೆ ಗುರುಜಿ, ಆ ತರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಮ್ಮ, ಇಲ್ಲಿ ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಿ ಅಂತ ನನಗನ್ಸುತ್ತೆ. ನಿಮ್ಮ ಸ್ವರತರಂಗ ನೋಡಿದ್ರೆ ಇಲ್ಲಿ ತಪ್ಪು ನಿಮ್ಮದು ಬಹಳ ಇದೆ. ನೀವು ಯಾವಾಗ ಇಂಥದ್ದನ್ನ ಸಮಸ್ಯೆನ ತಲೆಯಲ್ಲಿ ಇಟ್ಕೊಂಡು ನಿಮ್ಮ ಮಕ್ಕಳನ್ನು ಸರಿಯಾಗಿ ನೀವು ಗಮನಿಸ್ದಿರಾ, ಪ್ರೀತಿ ವಿಶ್ವಾಸದಲ್ಲಿ ನೀವು ನೋಡಕ್ಕಾಗ್ದಿರಾ, ನಿಮ್ಮ ಮನೆಯವ್ರನ್ನು ನೋಡಕ್ಕಾಗ್ದಿರಾ ಅಂತ ಏನಾಗುತ್ತೆ, ದಿನ ಕಳಿತಾ ನೋಡಿ ಮಕ್ಕಳ ಮನಸ್ಸು. ತುಂಬಾ ಪ್ರೀತಿ ಇದೆ, ನನ್ನ ಕಣ್ಣಲ್ಲಿ ಕಣ್ಣಿಸಾಗಿದೆ ಗುರುಜಿ. ಅಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳ್ತಾಯಿ. ನೀನು ಆಂತರಿಕವಾದಂತಹ ಪ್ರೀತಿ, ನೀನು ಒಳಗಿರ್ತಕ್ಕಂಥ ಪ್ರೀತಿ ಈಗಿನ ಕಾಲಕ್ಕೆ ಕೆಲಸ ಮಾಡೋದಿಲ್ಲಮ್ಮ. ಈಗಿನ ಕಾಲದಲ್ಲಿ ಪ್ರೀತಿ ಎಲ್ಲಾನು ಆರ್ಟಿಫಿಷಿಯಲ್, ಎಲ್ಲ ಹೊರಗಡೆ ಪ್ರಪಂಚಕ್ಕೆ ಬಣ್ಣದ ಬೆಳಕಿದು. ಈ ಬಣ್ಣದ ಬದುಕಲ್ಲಿ ಸಾಧ್ಯವಾದಷ್ಟು ನಿನ್ನ ಪ್ರೀತಿ ವಿಶ್ವಾಸ ಹೊರಗಡೆ 4 ಜನ ತೋರಿಸೋ ತರ ತೋರಿಸ್ಬೇಕು. ನಿನ್ನ ಮಕ್ಕಳಿಗೆ ನೀನು ತೋರಿಸ್ತಾ ಇರ್ತಕ್ಕಂಥ ಅತೀತವಾದಂತಹ ಒಂದು ಪ್ರೀತಿ ವಿಶ್ವಾಸ ಆ ಮಕ್ಕಳಿಗೆ ಅರ್ಥ ಆಗಲ್ಲ. ಯಾಕೆಂದ್ರೆ ಅದು ಬಣ್ಣದ ಬದುಕಿನ ಪ್ರೀತಿ ಇನ್ನೊಬ್ರು ತೋರಿಸ್ತಾರೆ. ಹೌದಮ್ಮ, ದಿನದ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೀನು ಉಪವಾಸ ಇದ್ದು ಚಿಂತೆಯಲ್ಲಿದ್ದು ಮಕ್ಕಳು ಬರೋ ಹೊತ್ತಿಗೆ ಎಷ್ಟು ಬಿಸಿ ಅಡಿಗೆ ಮಾಡಾಕ್ತಿಯಲ್ಲ, ಇದಕ್ಕಿನ್ನ ಆ ಮಕ್ಕಳಿಗೆ ಅವ್ರು ಬಂದು 2 ಚಾಕ್ಲೇಟ್ ಪೂರ್ಮೆಂಟು ಕೈಗೆ ತೋರಿಸಿ ಒಂದು ಐಸ್ ಕ್ರೀಮ್ ಕೈ ಕೊಟ್ಬಿಟ್ರೆ ಆಂಟಿ ಅಂತ ಹಿಂದೆ ಬೀಳೋದು ಸಹಜವೇ. ನಾನು ಮೊದಲೇ ಹೇಳಿದೆ ಇದು ಬಣ್ಣದ ಬದುಕು ಅಂತ. ಗುರುಜಿ, ನಮ್ಮ ಮನೆಯವರು ಅವ್ರ ತಂದೆ ತಾಯಿ ಕಾಲದಲ್ಲಿ ತುಂಬಾ ಹಿಂಸೆ ಕೊಟ್ಟರು. ತಂದೆ ತಾಯಿ ತಮ್ಮ ತಂಗಿ ಕಾಲದಲ್ಲಿ ತುಂಬಾ ಹಿಂಸೆ ಕೊಟ್ರು.
ಜೊತೆಗೆ ಇವಳಿಂದ ಬೇರೆ ಸ್ಟಾರ್ಟ್ ಆಗ್ಬಿಡಿದೆ ಗುರುಜಿ ಇವಾಗ. ಇಲ್ಲಮ್ಮ, ಇದಕ್ಕೆ ತಕ್ಕನಾಗಿ ಸಾಧ್ಯವಾದಷ್ಟು ಈಗೂ ಕಾಲ ಮಿಂಚಿಲ್ಲ. ಈಗೂ ನೀನು ಇರಬೇಕಾದಂಥ ರೀತಿನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ನಿನ್ನ ಮುಖದ ವರ್ಚಸ್ಸು, ನಿನ್ನ ಮುಖದಲ್ಲಿರ್ತಕ್ಕಂಥ ಕಾಂತಿ, ನಿನ್ನಲ್ಲಿರ್ತಕ್ಕಂಥ ಶಕ್ತಿನ ನೀವು ಉಪಯೋಗಿಸ್ಬೇಕು. ಇವಾಗ ಬುದ್ಧಿವಂತಿಕೆಯಿಂದ ಸಂಸಾರ ತೂಗಿಸ್ಕೋಬೇಕು. ಇವಾಗ ಇಂಥ ಸಂಸಾರದ ಈ ಸಮಯದಲ್ಲೇ ನಿನಗೆ ಅತಿ ಬುದ್ಧಿವಂತನ ಬೇಕಾಗಿರ್ತಕ್ಕಂಥದ್ದು. ನೋಡಮ್ಮ, ನೀನು ಕೋಪ ಮಾಡ್ಕೊಂಡಿದ್ರೆ ಆಗ್ಲಿ, ಅಥವಾ ನೀನು ಮುಂಗೋಪದಿಂದ ಆಗ್ಲಿ, ಅಥವಾ ನನ್ನ ಸಂಸಾರ ಹೀಗಾಯ್ತು ಅಂತೇಳಿ ನೀನು ಸಪ್ರೇಟ್ ಪ್ರತ್ಯೇಕವಾಗಿ ನೀನು ಮೂಲೆ ಕೂತ್ಕೊಳ್ತಕ್ಕಂಥದ್ದು, ನೀನು ಪ್ರತ್ಯೇಕವಾಗಿರ್ತಕ್ಕಂಥ ಕೆಲಸ ಮಾಡಿದ್ರೆ ಮಲ್ಕೊಳ್ಳೋರ್ಗೆ ಆಸ್ಕೇಸ್ ಕೊಟ್ಟಂಗಾಗತ್ತೆ. ನಿನ್ನ ಸಂಸಾರ ನಿನ್ನ ಕೈಯಲ್ಲಿ ಇಟ್ಕೊಳ್ಬೇಕಾದ್ರೆ ಅವ್ರಿಗಿನ್ನ ನಾನು ಏನು ಕಡಿಮೆ ಅಂತ ನೀನು 4ರಷ್ಟು ತೋರಿಸ್ಕೊಡ್ಬೇಕಲ್ಲಿ. ತಪ್ಪು ಮಾಡ್ತಾ ಇದೆಯಪ್ಪ ಅಂತ ಏನು ಕೇಳಲ್ಲ ಗುರುಜಿ. ಕೇಳಲ್ಲ ತಾಯಿ, ಯಾತಿ ಕೇಳ್ತಾರೆ? ಅವ್ರು ಮಾಡ್ತಿರೋ ತಪ್ಪನ್ನು ಅವ್ರು ಸಮರ್ಥಿಸ್ಕೊಳ್ತಾ ಇದಾರಲ್ಲಮ್ಮ. ಹೌದು ಗುರುಜಿ. ನೋಡಮ್ಮ, ಇಲ್ಲ ತಾಯಿ, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯ. ಯಾರು ಇಲ್ಲ ಅಂತಕ್ಕಂಥದ್ದು, ನನ್ನ ಜೀವನ ಇಷ್ಟೇ ಅಂತ ತಿಳ್ಕೊಳ್ತಕ್ಕಂಥದ್ದು, ನನ್ನ ಕತೆ ಮುಗೀತು ಅಂತ ತಿಳ್ಕೊಳ್ತಕ್ಕಂಥದ್ದು, ಇದೆಲ್ಲ ಮೂಢರು ಮಾತಾಡ್ತಕ್ಕಂಥದ್ದು. ಇಲ್ಲಮ್ಮ, ಈ ಸಮಯದಲ್ಲಿ ಯಾರ ಅವಶ್ಯಕತೆನೂ ಬೇಡವಾಗಿರುತ್ತೆ. ನಾನು ಹೇಳೋದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಧೈರ್ಯ ಅಷ್ಟೇ ಕೆಲಸ ಮಾಡ್ತಕ್ಕಂಥದ್ದು. ಈ ಸಮಯದಲ್ಲಿ ನಿಮ್ಮ ತಂದೆ ತಾಯಿ ಬಂದು ನಿಮ್ಮ ಮನೇಲಿ ಏನಾದ್ರು ಬುದ್ಧಿ ಮಾತು ಹೇಳೋದಕ್ಕೆ ಬಂದ್ರೆ ಇನ್ನಷ್ಟು ಸಂಸಾರ ಹಾಳಾಗುತ್ತೆ. ನಿಮ್ಮ ತಂದೆ ತಾಯಿ ಆಗ್ಲಿ, ಅದಕ್ಕೆ ಅಮ್ಮ, ಈ ಸಮಯದಲ್ಲಿ ನಿಮ್ಮ ತಂದೆ ತಾಯಿ ಆಗ್ಲಿ, ನಿಮ್ಮ ಅಣ್ಣ ತಮ್ಮಂದರಾಗ್ಲಿ, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪಂದರಾಗ್ಲಿ, ಯಾರೊಬ್ಬರ ಸಂಬಂಧಿಕರು ಬಂದು ಈ ವಿಚಾರದಲ್ಲಿ ಎಂಟ್ರಿ ಆದ್ರೆ ಇದು ನಿಮ್ಮಿಬ್ಬರ ಗಂಡ ಹೆಂಡತಿರ ಮಧ್ಯದಲ್ಲಿ ಇರ್ತಕ್ಕಂತಹ ಒಂದು ಸಂಬಂಧ. ಇಲ್ಲಿ ಯಾವುದೇ ಮಧ್ಯದಲ್ಲಿ ಯಾರೇ ಒಬ್ಬರು ಬಂದು ನ್ಯಾಯ ತೀರ್ಮಾನ ಮಾಡಿದ್ರು, ಆ ನ್ಯಾಯ ತೀರ್ಮಾನ ಮಾಡಿದ್ರೆ ಮತ್ತಷ್ಟು ಹದ್ವಾನ ಆಗುತ್ತೆ, ಹಾಳಾಗುತ್ತೆ. ಇದು ಸಾಧ್ಯವಾದಷ್ಟು ನೀನು ಮಾಡಬೇಕಾಗಿರೋದು ನಿನ್ನ ಬುದ್ಧಿವಂತಿಕೆಯಿಂದ ನಿನ್ನ ಸಂಸಾರ ನೀನು ಉಳಿಸ್ಕೋಬೇಕಾಗಿದೆ. ಈಗ ಗುರುಜಿ ಅದೇ ತರ ಮಾಡ್ತಾ ಇರೋದು ಗುರುಜಿ. ಇವಾಗ ಅವ್ರು ಏನ್ ಮಾಡಿದ್ರು ಸುಮ್ಮನೆ ನಾಯಿ ತರ ದುಡಿಯೋ ಬಂದು ಗೊತ್ತು ಗುರುಜಿ. ಏನಮ್ಮ, ಪುನಃ ನೀನು ಅಲ್ಲಿಗೆ ಹೋಗ್ತಾ ಇದೆಯಾ? ಸಾಧ್ಯವಾದಷ್ಟು ಬುದ್ಧಿ ಕಲ್ತ್ಕೋಬೇಕಮ್ಮ. ಹೊರಗಡೆ ಪ್ರಪಂಚ ನೋಡ್ತಾ ಇದ್ದೀರಿ, ಸಾಕಷ್ಟು ಚಿತ್ರರಂಗ ನೋಡ್ತಾ ಇದ್ದೀರಿ, ಸಾಕಷ್ಟು ಸಾಯಂಕಾಲದ ಬರ್ತಕ್ಕಂಥ ಧಾರಾವಾಹಿಗಳಲ್ಲಿ ಎಷ್ಟೋ ಸಂಸಾರ ತಿದ್ದುಕೊಳ್ಳುವಂತ ವಿಚಾರ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಇದ್ದು ಪುನಃ ನೀನು ದಾರಿ ತಪ್ತಾ ಇದೆಯಲ್ಲಮ್ಮ. ತುಂಬಾ ಹಠಮಾರಿ ಮನುಷ್ಯ ಗುರುಜಿ ಅವರು. ಅಮ್ಮ, ಅವ್ರು ಏನು ಹಠ ಆದ್ರೂ ಸಂಸಾರ ನಿಂದು, ನೀನ್ ಸಂಸಾರ ಉಳಿಸ್ಕೊಳ್ಬೇಕಾದ ರೀತಿ ನೋಡ್ಬೇಕು. ಆದ್ರೂ ಕಾಲ ಮಿಂಚಿಲ್ಲ. ಗುರುಜಿ ಅಷ್ಟು ದುಡಿದ್ರು ಅವ್ರು ಕೊಟ್ಟಷ್ಟು ದುಡ್ಡಲ್ಲಿ ಸಂಸಾರ ಮಾಡ್ಬೇಕು, ಇಷ್ಟೇ ಮಿತಿಯಾಗಿ ಮಾಡ್ಬೇಕು, ಅದ್ ಕೊಡಲ್ಲ ಇದ್ ಕೊಡಲ್ಲ ಅಂತ ಇದ್ ಮಾಡ್ತಾರೆ ಸರ್ ಗುರುಜಿ. ಅದಕ್ಕೆ ಏನು ಮಾತಾಡಲ್ಲ, ಅವ್ರು ಕೊಟ್ಟಷ್ಟೆಲ್ಲ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದೀನಿ ಗುರುಜಿ. ಇಲ್ಲಮ್ಮ, ನಾನೊಂದು ಮಾತು ಹೇಳ್ತೇನೆ ಕೇಳು. ನಿಂದು ಮತ್ತೆ ನಿಮ್ಮ ಮನೆಯವರು ಇಬ್ಬರದು ಕಣ್ಣು ರೇಖೆಯನ್ನ ಫೋಟೋ ಕಳಿಸ್ಕೊಡು. ಅಲ್ಲಿ ಏನಾದ್ರು ಅದಕ್ಕೊಂದು ದೋಷ ಪರಿಹಾರಾರ್ಥವಾಗಿ ಅಥವಾ ಅವ್ರು ಏನಾದ್ರು ತಂತ್ರ ಭಾಗದ ಪ್ರಯೋಗ ಮಾಡಿದ್ರೆ ಅಥವಾ ಅದನ್ನು ಯಾವ ರೀತಿ ವಶಪಡಿಸ್ಕೊಂಡ್ರೆ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರನ ಖಂಡಿತ ನಾನು ನಿಂಗೆ ತಿಳಿಸ್ತೇನೆ. ನೀನು ನಮ್ಮ ವಾಹಿನಿಗೆ ನಿಮ್ಮ ಕಣ್ಣು ರೇಖೆ ನಿಮ್ದು ಮತ್ತೆ ನಿಮ್ಮ ಮನೆಯವ್ರದ್ದು ಕಣ್ಣು ರೇಖೆ ಫೋಟೋ ತೆಗಿಲಿಕ್ಕಾಗಲ್ಲ. ಯಾವ್ದಾದ್ರು ಫಂಕ್ಷನ್ಗಳಲ್ಲಿ ತೆಗೆಸಿರ್ತಕ್ಕಂಥ ಫೋಟೋ ಇದ್ರೆ ಅದನ್ನ ಕಳಿಸಿ, ಖಂಡಿತ ನಾನು ತಿಳಿಸ್ತೀನಮ್ಮ. ಗುರುಜಿ ಆ ಹುಡುಗಿನ ಅವಳನ್ನ ಹೆಂಗ್ ಗುರುಜಿ, ಅವ್ರ ಗಂಡ ಸತ್ತಿದ ಅವಳು, ಅವ್ರ ಮಗಳು ಒಬ್ಬನೇ ಇದ್ದಾಳೆ, ಅವಳನ್ನ ಬಿಡಿಸೋದು ಹೇಗೆ ಗುರುಜಿ? ಅವಳನ್ನ ಕೆಲವು ವಿಚಾರಗಳನ್ನ ನಾನು ನಿನ್ನ ಈ ಒಂದು ವೇದಿಕೆಯಲ್ಲಿ ಪೂರ್ತಿ ನಾನು ಮಾತಾಡ್ಲಿಕ್ಕೆ ಆಗಲ್ಲ ತಾಯಿ. ನೀನು ಫೋಟೋ ಕಳಿಸ್ಕೊಟ್ರೆ ಅಲ್ಲಿ ಏನ್ ಸಮಸ್ಯೆ ಇದೆ ತಿಳ್ಕೊಂಡು ಅದಕ್ಕೆ ಪರಿಹಾರ ಮಾರ್ಗ ಏನು ಅಂತ ಖಂಡಿತ ನಾನು ನಿಮ್ಮೊಂದಿಗೆ ತಿಳಿಸ್ತೇನೆ. ಯಾಕೆಂದ್ರೆ ಯಾವುದೇ ಒಂದು ವಿಚಾರ ಆದ್ರೂ ಸಹಿತ ಯಾವ್ದು ಮಾತಾಡಬೇಕು ಯಾವ್ದು ಬಿಡಬೇಕು ಅನ್ನೋದಕ್ಕೆ ಒಂದು ಸರಹದ್ದಂತ ಇರುತ್ತೆ. ಆ ಸರಹದ್ದನ್ನು ದಾಟಿ ನಾವು ಹೊರಬಂದು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನಿನ್ನ ಸ್ವರತರದ ಏನ್ ತೊಂದರೆ ಇದೆ, ನಿನ್ನ ಸ್ವರತರಂಗದಲ್ಲಿ ಇರ್ತಕ್ಕಂಥ ಸಮಸ್ಯೆಗೆ ಪರಿಹಾರ ಖಂಡಿತ ನಾನು ತಿಳಿಸ್ತೇನೆ. ಚಿಂತೆ ಮಾಡ್ಬೇಡ ತಾಯಿ, ಒಳ್ಳೇದಾಗ್ಲಿಮ್ಮ. ಧನ್ಯವಾದ ಮಮತಾ ಅವರೇ. ಆದಷ್ಟು ಬೇಗ ನಿಮ್ಮ ದಾಂಪತ್ಯ ಜೀವನ ಸರಿ ಹೋಗಲಿ. ಆದಷ್ಟು ಬೇಗ ನಮ್ಮ ಕಾರ್ಯಕ್ರಮಕ್ಕೂ ಕೂಡ ನಿಮ್ಮ ಮತ್ತು ನಿಮ್ಮ ಪತಿಯವರ ಫೋಟೋವನ್ನು ಕಳಿಸ್ಕೊಡಿ. ಶುಭವಾಗಲಿ ನಿಮಗೆ. ಗುರೂಜಿ, ಈಗ ದ್ವಾದಶ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತಮ್ಮ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ರಾಶಿಗಳಲ್ಲಿ ಮೊದಲನೇ ರಾಶಿಯಾಗಿರ್ತಕ್ಕಂಥದ್ದು ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಮತ್ತು ಸಣ್ಣ ಪುಟ್ಟ ಮಕ್ಕಳು ಇವತ್ತಿನ ದಿವಸ ಬಹಳ ಜೋಪಾನ. ಸಣ್ಣ ಪುಟ್ಟ ಮಕ್ಕಳು ಅಂದರೆ 9 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳನ್ನ ಬಹಳ ಜೋಪಾನ ನೋಡ್ಕೋಬೇಕು. ಬೀಳೋದು ಹೇಳೋದು ಸಾಕಷ್ಟು ಆಗುತ್ತೆ. ವಾಹನಗಳಿಂದ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು ಸಾಕಷ್ಟಿದೆ. ಜೊತೆಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ವಯಸ್ಸಾದಂಥವ್ರು ಆದರೂ ಸಹಿತ ಇವತ್ತು ಸ್ವಲ್ಪ ಎದೆಗೆ ಸಂಬಂಧಪಟ್ಟಂಥ ನೋವು, ಎದೆ ನೋವಾಗಲಿ ಅಥವಾ ಬೆನ್ನೋವಾಗಲಿ ಅಥವಾ ಇದ್ದಕ್ಕಿದ್ದಂಗೆ ಬಹಳ ಸುಸ್ತಾಗಿ ಜ್ವರದ ತಾಪದಿಂದ ಸುಸ್ತಾಗುವಂಥದ್ದು, ಈ ತರಹ ಸಣ್ಣ ಪುಟ್ಟ ಸಮಸ್ಯೆ ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥ ದಿನ ಇವತ್ತು ನಿಮ್ಮ ಮೇಷರಾಶಿಯವರಿಗಿದೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಇಕ್ಕಟ್ಟಿದ್ದು
ಮತ್ತೊಬ್ಬರಿಗೆ ಮಾತು ಕೊಟ್ಟು ಇಂಥ ಸಮಯಕ್ಕೆ ಇಂಥ ವಸ್ತುವನ್ನು ಕೊಡ್ತೀನಿ ಅಥವಾ ಇಷ್ಟು ಹಣ ಕೊಡ್ತೀನಿ ಅಥವಾ ಇಂತಿಂಥ ಕೆಲಸ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಎಲ್ಲೋ ಒಂದು ಕಡೆ ಮಾತು ತಪ್ಪತಕ್ಕಂಥದ್ದು, ಅವರಿಂದ ಸಾಕಷ್ಟು ಬಯಸ್ಕೊಳ್ತಕ್ಕಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ಮುಖ ಕೆಡಿಸ್ಕೊಂಡು ಸಪ್ಪಗಾಗ್ತಕ್ಕಂಥದ್ದು, ಹೀಗೆ ದಾಂಪತ್ಯದಲ್ಲಿ ಸಾಕಷ್ಟು ವಿರಸ ತಂದುಕೊಳ್ತಕ್ಕಂಥದ್ದು ಸಹಿತ ನಿಮ್ಮ ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಧ್ಯವಾದಷ್ಟು ಇವತ್ತಿನ ದಿವಸ ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕೆ ಅಂದರೆ ದೇವಿಯ ಆಲಯಕ್ಕೆ ಹೋಗಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ ಒಂದು ಬೆಲ್ಲದ ಚಿನ್ನ ಮೇಲೆ ಒಂದು ತುಪ್ಪದ ದೀಪ ಅಣಿಸೋದ್ರಿಂದ ಖಂಡಿತ ಸಾಕಷ್ಟು ಯಶಸ್ಸನ್ನೇ ನೋಡ್ತೀರಿ. ಇನ್ನು ಮಿಥುನ ರಾಶಿ, ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ಬಗ್ಗೆ ಬಹಳ ಜೋಪಾನ, ಕೈಲಿರ್ತಕ್ಕಂಥ ವಸ್ತುಗಳನ್ನು ಕಳ್ಕೊಳ್ತಕ್ಕಂಥದ್ದು, ಮತ್ತೆ ಎಲೆಕ್ಟ್ರಿಕ್ ಹತ್ರ ಬಹಳ ಹುಷಾರಾಗಿರಿ, ಅಗ್ನಿ ಹತ್ರ ಬಹಳ ಹುಷಾರಾಗಿರಬೇಕು. ಅಡುಗೆ ಮನೆಯಲ್ಲಿ ಹೆಣ್ಮಕ್ಳು ಕೆಲಸ ಮಾಡುವಾಗ ಬೆಂಕಿ ಹತ್ರ ಬಹಳ ಸೂಕ್ಷ್ಮ, ಬಹಳ ಯೋಚನೆ ಮಾಡಿ ನಿಧಾನಕ್ಕೆ ನಿಮ್ಮ ಗಮನ ಸಾಧ್ಯವಾದಷ್ಟು ಅಡುಗೆ ಮನೆ ಕಡೆನೇ ಇರಲಿ. ನೀವು ಮಾಡ್ತಕ್ಕಂಥ ಕೆಲಸ ಮಾಡುವಾಗ ಬೇರೆಲ್ಲೋ ಗಮನ ಇಟ್ಕೊಳ್ತಕ್ಕಂಥದ್ದು, ಕೈ ಅಥವಾ ಮೈಗೆ ಒಂಚೂರು ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಅಗ್ನಿ ಹತ್ರ ತೊಂದರೆ ಆಗುವಂಥದ್ದು, ಇಂತಹ ಸನ್ನಿವೇಶಗಳು ಮಿಥುನ ರಾಶಿಯವರಿಗಿದೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಹೆಣ್ಣು ಮಕ್ಕಳು ಆಫೀಸುಗಳಲ್ಲಿ ಕೆಲಸ ಮಾಡುವಾಗಲೂ ಸಹಿತ ನಿಮ್ಮ ಮೇಲಧಿಕಾರಿಗಳ ಹತ್ರ ಮಾತಾಡಬೇಕಾದ್ರೆ ಸಾಧ್ಯವಾದಷ್ಟು ಯೋಚನೆ ಮಾಡಿ ಮಾತಾಡಿ. ಇವತ್ತು ಸಣ್ಣ ಪುಟ್ಟ ಸಮಸ್ಯೆ, ಇವತ್ತು ಸಣ್ಣ ಸಮಸ್ಯೆ ಆದರೂ ಅದು ತುಂಬ ದೊಡ್ಡದಾಗಿ ನಿಮಗೆ ನೋವು ಕೊಡುತ್ತೆ. ಸಾಧ್ಯವಾದಷ್ಟು ಸ್ವಲ್ಪ ಎಚ್ಚರಿಕೆ ಆಯಿತು, ಅದು ಮಧ್ಯಾಹ್ನ 2 ಗಂಟೆ ಅಥವಾ 3 ಗಂಟೆವರೆಗೂ ಮಾತ್ರ. ಮಧ್ಯಾಹ್ನ 2 ಅಥವಾ 3 ಗಂಟೆವರೆಗೂ ಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿದ್ರೆ ಅಲ್ಲಿಂದ ಆಚೆಗೆ ಬಹಳ ಅನುಕೂಲ ಆಗುತ್ತೆ, ಒಳ್ಳೆ ಯೋಗ ಫಲನೂ ಇದೆ. ಇನ್ನು ಉಳಿದಂಥ ರಾಶಿಗಳನ್ನು ಮುನ್ಮುಂದೆ ನೋಡ್ತಾ ಹೋಗೋಣ. ಧನ್ಯವಾದ ಗುರೂಜಿ. ಹೌದು ವೀಕ್ಷಕರೇ, ಇನ್ನು ಉಳಿದಂಥ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳ್ಕೊತಾ, ಜೊತೆಗೆ ನಮಗೆ SMS ಮಾಡಿದಂಥ ಮತ್ತಷ್ಟು ವೀಕ್ಷಕರಿಗೆ ನಾವು ಕರೆಯನ್ನು ಮಾಡಿ ನಿಮ್ಮ ಸಮಸ್ಯೆಗೂ ಗುರೂಜಿ ಸ್ಪಂದಿಸ್ತಾರೆ. ಆದರೆ ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗ ಮುನಿರಾಜು ಅವ್ರಿಗೆ ಕರೆ ಮಾಡಿದ್ದೀವಿ. ನಮಸ್ತೆ ಮುನಿರಾಜು ಅವರೇ. ನಮಸ್ಕಾರ ಮೇಡಮ್. ನಮಸ್ತೆ, ನಿಮ್ಮೂರು ಯಾವುದು? ಬೆಂಗಳೂರು. ಸರಿ, ಗುರೂಜಿ ಇದಾರೆ. ನೀವ್ ಏನ್ ಸಮಸ್ಯೆ ಕೇಳ್ಬೇಕು ಅಂತ ಅನ್ಕೊಂಡಿದ್ರ ಕೇಳಿ, ಮಾತಾಡಿ. ಹಲೋ, ನಮಸ್ಕಾರ ಗುರುಜಿ ಅವರೇ. ಮುನೇಶ್ವರ ಅಂತ. ಹೇಳಿ ಮುನೇಶ್ವರ ಅವರೇ. ಗುರುಜಿ ಅವರೇ, ಇಲ್ಲಿ ನಾವು ಬಿಸ್ನೆಸ್ ಮಾಡ್ತೀವಿ, ಒಂದು ಬಿಸ್ನೆಸ್. ಏನ್ ಬಿಸ್ನೆಸ್? ಬಿಸ್ನೆಸ್. ಹೇಳಿ. ಅದು ತುಂಬಾ ನಮ್ಗೆ ಹಿತಶತ್ರುಗಳು ತುಂಬಾ ಇದಾರೆ ಗುರುಜಿ ಅವರೇ. ತುಂಬಾ ಇದಾರೆ. ಇದೇ ಸಂಬಂಧಿಕರ ನಮ್ಗೆ ಶತ್ರುಗಳು. ನೋಡಿ, ಅದೇ ಏನ್ ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ನಿಮ್ಮ ಸ್ವರತರಂಗ ಪ್ರಕಾರ ನಿಮ್ಮ ರಾಶಿ ನಕ್ಷತ್ರದಲ್ಲೂ ಸ್ವಲ್ಪ ತೊಂದರೆ ಇದೆ. ನಿಮ್ಮ ಗ್ರಹಗತಿಗಳು ಸಮಂಜಸವಾಗಿಲ್ಲದ್ರಿಂದ ದಿನಂಪ್ರತಿ ಒಂದಲ್ಲ ಒಂದು ಕಡೆ ಸಮಸ್ಯೆಗಳ ಸೆರೆಮಾಲೆ ಹೊತ್ಕೊಳ್ತಾ ಇದ್ದೀರಿ. ಈ ಸಮಸ್ಯೆಗಳು ನಿಮಗೆ ಇವತ್ತು ನೆನೆಯಿಂದ ಅಲ್ಲ, ಕಳೆದ 5 ವರ್ಷದಿಂದ ನೀವು ನೋವು ಅನುಭವಿಸ್ತಾ ಇದ್ದೀರಿ. ಎಷ್ಟೋ ಸತಿ ನಾನು ಮನೆಯಲ್ಲೂ ಇರೋದು ಬೇಡ, ನಮ್ಮ ಸಂಬಂಧನೂ ಬೇಡ, ನಾನೆಲ್ಲ ನಮ್ಮ ಮನೆ ಬಿಟ್ಟು ದೂರ ಹೊರಟುಬಿಡ ಅಂತಕ್ಕಂಥ ಒಂದು ಮಂಡಧೈರ್ಯ ಸಹಿತ ಸಾಕಷ್ಟು ಬಾರಿ ಮಾಡ್ತಾ ಇದ್ದೀರಿ. ಆದ್ರೆ ಈಗ ಪ್ರಸ್ತುತ ಕಾಲ ಅಂತಹ ಸಮಯ ಅಲ್ಲ. ಇನ್ನು 2 ತಿಂಗಳು 12 ದಿವಸದ ನಂತರ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಅಲ್ಲಿಂದ ಆಚೆಗೆ ತುಂಬಾ ಒಳ್ಳೆ ಕಾಲ ಬರುತ್ತೆ, ನೀವು ಅಂದುಕೊಂಡಂತೆ ಕಾರ್ಯಸಿದ್ಧಿ ಆಗುತ್ತೆ. ಈಗ ಶತ್ರು ಬಾಧೆನೂ ಇದೆ, ಆರ್ಥಿಕ ಪರಿಸ್ಥಿತಿಯಲ್ಲೂ ತೊಂದರೆ ಇದೆ, ಮತ್ತು ಆರೋಗ್ಯದಲ್ಲೂ ತೊಂದರೆ ಇದೆ ನಿಮಗೆ. ಇದೇ 2 ತಿಂಗಳು 14 ದಿವಸ ಹಿಂದೆ ಒಂದು ವಾಹನ ಗಂಡಾಂತರದಿಂದ ಸಹಿತ ನೀವು ಪಾರಾಗಿದ್ದೀರಿ. ಅದರಿಂದ ಈಗ ಪ್ರಸ್ತುತ ಕಾಲ ಅಂತ ಸಮಂಜಸವಾದ್ದಲ್ಲ. ಇನ್ನು 2 ತಿಂಗಳು 14 ದಿವಸ ಕಳೀಲಿ, ಅಂದ್ರೆ ಇನ್ನೊಂದು 2.5 ತಿಂಗಳು ಕಳೀಲಿ. ಅದಾದ ನಂತರ ಖಂಡಿತ ಒಳ್ಳೇದಾಗುತ್ತೆ, ಭಗವಂತ ಒಳ್ಳೇದು ಮಾಡ್ತಾನೆ. ಈ ಮಧ್ಯದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 9 ಮಂಗಳವಾರ ತಪ್ಪದಿರ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನಕ್ಕೆ ಹೊರಟು ಬನ್ನಿ. ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನಕ್ಕೆ ಹೊರಟಾಗ ಸ್ವಾಮಿಗೆ ನೀವು ಒಂದಿಷ್ಟು ಕಬ್ಬಿನ ಹಾಲು ತೆಗೆದುಕೊಂಡು ಕೊಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಕಬ್ಬಿನ ಹಾಲನ್ನ ನೈವೇದ್ಯ ಮಾಡಿಸಿ ಅಥವಾ ಸ್ವಾಮಿಗೆ ಒಂದು ಅಭಿಷೇಕ ಮಾಡಿಸಿ. ಇದು ಮಾಡೋದ್ರಿಂದ ಖಂಡಿತ ಸಾಕಷ್ಟು ಒಳ್ಳೆ ಫಲ ಆಗುತ್ತೆ. ಅಲ್ಲಿಂದ ಆಚೆ ಶತ್ರು ಬಾಧೆ ದೂರ ಆಗುತ್ತೆ. ಒಳ್ಳೇದಾಗ್ಲಿಪ್ಪ. ಧನ್ಯವಾದ, ಶುಭವಾಗ್ಲಿ ನಿಮ್ಗೆ. ಗುರೂಜಿ, ಈಗ ದ್ವಾದಶ ರಾಶಿಗಳಲ್ಲಿ ಕರ್ಕಾಟಕ ರಾಶಿಯಿಂದ ಉಳಿದಂತ ರಾಶಿಗಳ ಇವತ್ತಿನ ದಿನ ಫಲ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತಮ್ಮ. ಇನ್ನ ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ದೇವಿ ಆರಾಧನೆ ಮಾಡಿ, ದೇವಿನ ಶ್ರದ್ಧಾಭಕ್ತಿ ಪ್ರಾರ್ಥನೆ ಮಾಡಿ, ಮನೆಯಿಂದ ಆಚೆ ಬರಬೇಕಾದ್ರೆ ನಿಮ್ಮ ತಾಯಿಯವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿ. ಜೊತೆಗೆ ನಿಮ್ಮ ಅಕ್ಕಪಕ್ಕ ಇರತಕ್ಕಂಥ ಅಣ್ಣ ತಮ್ಮಂದರಾಗಿರ್ಬೋದು, ಅಕ್ಕ ತಂಗಿರಾಗಿರೋದು, ಒಂದು ಪ್ರೀತಿ ವಿಶ್ವಾಸದಲ್ಲಿ 2 ಮಾತಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ಯಾಕೆಂದರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಎದುರಿಸಬೇಕಾದಂಥ ಪರಿಸ್ಥಿತಿ ನಿಮ್ಮದು ಇವತ್ತು ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸದಲ್ಲೂ ಶತ್ರು ಬಾಧೆ ಅಂತಕ್ಕಂಥ ತುಂಬಿರುತ್ತೆ. ಅದರಿಂದ
ನೀವು ಏನೇ ಕೆಲಸ ಮಾಡಬೇಕಾದ್ರೂ ಯಾವುದು ಕೆಲಸ ಮಾಡ್ತಾ ಇದ್ದೀನಿ, ಇದ್ರ ಹಿಂದೆ ಸಮಸ್ಯೆಗಳೆಷ್ಟಿದೆ, ಅಥವಾ ಯಾವುದು ಮಾಡಿದ್ರೆ ಸರಿ ಅಥವಾ ಮಾಡದಿರತಕ್ಕಂಥದ್ದು ಒಳ್ಳೇದಾ, ಇದೆಲ್ಲವನ್ನು ಚಿಂತನೆ ಮಾಡಬೇಕಾದಂಥ ಪ್ರಸಂಗ ಇವತ್ತು ಕರ್ಕಾಟಕ ರಾಶಿಯವ್ರದ್ದಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಾಗಲಿ, ಯಾವುದೇ ಲೇವಾದೇವಿ ಆಗಲಿ, ಹಣನ ಕೊಡ್ತಕ್ಕಂಥ ವಿಚಾರದಲ್ಲಿ ಬಹಳ ಯೋಚನೆ ಮಾಡಿ. ಹಾಗೆ ತಗೊಳ್ತಕ್ಕಂಥದ್ದು ಸಹಿತ ಅಷ್ಟೇ ಆಲೋಚನೆ ಮಾಡಿ. 10 ರೂಪಾಯಿ ಕೊಟ್ಟು 10,000ವರೆಗೂ ನೀವು ಸಾಲ ತೀರಿಸಬೇಕಾದಂಥ ಪ್ರಸಂಗ ಬರುತ್ತೆ. ಅಂದರೆ ಯಾರೇ ಒಬ್ಬರ ಹತ್ರ 10 ರೂಪಾಯಿ ತೆಗೆದುಕೊಂಡ್ರು ಪುನಃ ಅವರಿಗೆ ನೀವು 10 ರೂಪಾಯಿ ಹಿಂದಿರುಗಿಸೋದು ಬಹಳ ಕಷ್ಟಕರವಾದಂಥ ಕೆಲಸ. ಇನ್ನು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ದೇವಿ ಆರಾಧನೆ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಕೊಡಬೇಕು, ಮತ್ತು ಮನಸ್ಥಿತಿಯನ್ನು ಶಾಂತಿಯಾಗಿ ಇಟ್ಕೋಬೇಕು. ಅದರಲ್ಲಿ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಉದ್ಯೋಗಕ್ಕೆ ಹೊರಡ್ತಕ್ಕಂಥವ್ರು, ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಇವತ್ತು ಸಣ್ಣ ಪುಟ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಮಾಡಿಕೊಂಡು ಕಾಲು ಕೈಗೋ ಪೆಟ್ಟು ಮಾಡ್ಕೊಳ್ತಕ್ಕಂಥ ದಿನ. ಸಾಧ್ಯವಾದಷ್ಟು ಡ್ರೈವಿಂಗ್ ಲೈನ್ ಇರ್ತಕ್ಕಂಥವ್ರು, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಭಾಳ ಜೋಪಾನ. ಬೆಳಗ್ಗೆ ಎದ್ದರೆ ಪೌರ್ಣಮಿ, ನಾಳೆ ಅನುರಾಧ ನಕ್ಷತ್ರ ಇದೆ. ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಸಹಿತ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಇಲ್ಲಿಂದ ನಾಳೆ ಪೌರ್ಣಮಿ ತನಕ ಒಂದಲ್ಲ ಒಂದು ಕಡೆ ವ್ಯತ್ಯಾಸಗಳು ಮಾಡ್ಕೊಳ್ತಕ್ಕಂಥದ್ದು, ಸಾಕಷ್ಟು ತೊಂದರೆಗಳಿಗೆ ಈಡಾಗ್ತಕ್ಕಂಥದ್ದು ಸಹಿತ ನಿಮ್ಮ ರಾಶಿಯಲ್ಲಿದೆ. ಇಂತಹ ಪರಿಸ್ಥಿತಿ ನಿಮಗಾದ್ರಿಂದ ಮನೆ ಬಿಡಬೇಕಾದ್ರೆ, ಬೆಳಗ್ಗೆ ಮನೆಯಿಂದ ಆಚೆ ಹೊರಡಬೇಕಾದಂಥ ಪ್ರಸಂಗ ಇದ್ದಾಗ ಅಂತಹ ಕಾಲದಲ್ಲಿ 1 ಚಿಟಿಗೆಯಷ್ಟು ಗೋಧಿ, ಮತ್ತೊಂದು ಚಿಟಿಗೆಯಷ್ಟು ಉದ್ದಿನ ಬೆಳೆ ಅಥವಾ ಉದ್ದಿನ ಕಾಳು ಮತ್ತು ಗೋಧಿ, ಇದನ್ನು ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ದೃಷ್ಟಿ ತೆಗೆದು ಹಸಿರು ಗಿಡಗಳ ಮೇಲೆ ಹಾಕ್ಬಿಟ್ಟು ಆಚೆ ಬಂದರೆ ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ನೋಡ್ತೀರಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಅಧಿಕವಾದಂತಹ ಲಾಭ, ಮನಸ್ಸಿಗೆ ಶಾಂತಿ. ಇವತ್ತು ನೀವು ಅಂದ್ಕೊಂಡಂತಹ ಕೆಲಸಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಜೊತೆಗೆ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು, ಹೊಸದಾದಂಥ ಅಭ್ಯಾಸ ಕ್ರಮದಲ್ಲಿ ಚಿಂತನೆ ಮಾಡ್ತಕ್ಕಂಥದ್ದು, ಅಂದುಕೊಂಡ ಕೆಲಸಕ್ಕೆ ಹೆಚ್ಚಿನ ರೀತಿ ಕೆಲಸಗಳನ್ನು ಸಾಧನೆ ಮಾಡ್ತಕ್ಕಂಥ ಮನಸ್ಥಿತಿನ ಖಂಡಿತ ನೀವು ತಂದುಕೊಂಡಿರ್ತೀರಿ. ಜೊತೆಗೆ ಸಾಕಷ್ಟು ಜನ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನೂತನವಾಗಿ ಹೊಸದಾಗಿ ಪ್ರಾರಂಭ ಮಾಡ್ತಕ್ಕಂಥ ಕೆಲಸಗಳು, ಹೊಸದಾಗಿ ಅಭ್ಯಾಸ ಕ್ರಮ ಇಟ್ಕೊಳ್ತಕ್ಕಂಥದ್ದು, ಹೊಸದಾದಂಥ ಕೆಲವು ಕೆಲಸಗಳು ಏನೇ ಮಾಡಿದ್ರು ಸಹಿತ ಅದಕ್ಕೆ ಸಾಕಷ್ಟು ಯಶಸ್ಸು ಸಿಗ್ತಕ್ಕಂಥದ್ದು, ಒಳ್ಳೆಯ ಒಂದು ಪ್ರಗತಿ ಸಿಗ್ತಕ್ಕಂಥ ಯೋಗಫಲ ನಿಮ್ಮ ರಾಶಿಯಲ್ಲಿದೆ. ಅದರಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರಸನ್ನಾಂಜನೇಯ ಸ್ವಾಮಿನ ಒಮ್ಮೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಂತರ ನಿಮ್ಮ ಕೆಲಸಗಳನ್ನು, ನಿಮ್ಮ ಉದ್ಯೋಗವನ್ನು ಪ್ರಾರಂಭಿಸಿ ಸಾಕಷ್ಟು ಅನುಕೂಲ ಪಡಿತೀರಿ. ಇನ್ನು ಉಳಿದಂಥ ರಾಶಿಗಳನ್ನು ಮುಂದೆ ನೋಡ್ತಾ ಹೋಗೋಣ. ಧನ್ಯವಾದ ಗುರೂಜಿ. ಹೌದು ವೀಕ್ಷಕರೇ, ನುಳಿದಂಥ ರಾಶಿಗಳ ಬಗ್ಗೆ ತಿಳ್ಕೊತಾ ನಾಳೆ ಹುಣ್ಣಿಮೆಯ ದಿನ ಮಹಾನಕ್ಷತ್ರವಾದಂಥ ಅನುರಾಧ ನಕ್ಷತ್ರ ಬಂದರೆ ಇದರ ಆಗು ಹೋಗುಗಳೇನು, ಉಳಿದಂಥ ಅಂದರೆ 27 ನಕ್ಷತ್ರಗಳ ಮೇಲೆ, ರಾಶಿಗಳ ಮೇಲೆ ಈ ಹುಣ್ಣಿಮೆ ಯಾವ ರೀತಿಯಾದ ಪ್ರಭಾವ ಬೀರುತ್ತೆ, ಇದೆಲ್ಲವನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗ ದ್ರಾಕ್ಷಾಯಣಿ ಅವ್ರಿಗೆ ಕರೆ ಮಾಡಿದ್ದೀವಿ. ನಮಸ್ತೆ ದ್ರಾಕ್ಷಾಯಣಿ ಅವ್ರೆ. ನಮಸ್ತೆ, ನಾನ್ ದ್ರಾಕ್ಷಾಯಣಿ ಹುಬ್ಳಿಯಿಂದ ಮಾತಾಡ್ತಾ ಇರೋದು. ಹುಬ್ಳಿನ ನಿಮ್ಮೂರು? ಸರಿ, ಗುರೂಜಿ ಇದ್ದಾರೆ, ನಿಮ್ ಸಮಸ್ಯೆ ಏನಿದೆ ಅಂತ ಅವ್ರ ಹತ್ರ ಹೇಳ್ಕೊಳ್ಳಿ ಅಮ್ಮ. ನಮಸ್ತೆ ಗುರುಜಿ. ನಮಸ್ಕಾರ ತಾಯಿ, ಹೇಳಿಮ್ಮ. ನಾನು ದ್ರಾಕ್ಷಾಯಣಿ ಹುಬ್ಳಿಯಿಂದ ಮಾತಾಡ್ತಾ ಇರೋದು. ಹೇಳಿಮ್ಮ. ಸ್ವಾಮೀಜಿ, ನನ್ಗೆ ಮದ್ವೆ ಯೋಗ ಬಹಳ ದಿವಸದಿಂದ ಕೂಡ್ ಬಂದಿದ್ದಿಲ್ಲ, ಇವಾಗ ಕೂಡ್ ಬಂದಿದೆ. ನಂದು ಜನ್ಮ ದಿನಾಂಕ 7/2/88. ನಂದು ಕನ್ಯಾ ರಾಶಿ. ನನ್ಗೆ ಡಿಸೆಂಬರ್ 25ಕ್ಕೆ ಫಿಕ್ಸ್ ಆಗಿದ್ದು, ಇವಾಗ ಮೇ 30ಕ್ಕೆ ನನ್ ಮದ್ವೆ ಇದೆ ಸ್ವಾಮೀಜಿ. ನನ್ಗೆ ಹುಡುಗನ್ ಕಡೆ ಒಬ್ರು ಸ್ವಾಮೀಜಿ ಅವರು ನಿಮ್ದು ಸ್ವಲ್ಪ ಏನೋ ಮಾತಾಡ್ಬೇಕು ಅಂತ ನನ್ ಕರೆಸ್ಬಿಟ್ಟು ಅವರು ನನಗೆ ಮತ್ತೆ ನಮ್ ತಂದೆ ತಾಯಿ ಹತ್ರ ನಿಮ್ ಮಗಳಿಗೆ ಈಗ 2 ವರ್ಷ ಅಷ್ಟೇ ಅವ್ಳು ಚೆನ್ನಾಗಿರ್ತಾಳೆ, ಅವ್ಳಿಗೆ ಮುಂದೆ ಸಾವು ಜಲ್ದಿ ಬರುತ್ತೆ ಅಂತ ಹೆದರ್ಸಿ ಕಳ್ಸಿಬಿಟ್ಟಿದ್ದಾರೆ ಸ್ವಾಮೀಜಿ. ನನಗೆ ಅವಾಗಿಂದ ತುಂಬಾ ಭಯ ಆಗ್ತಾ ಇದೆ. ಆಮೇಲೆ ಅವರು ನಮ್ ತಾಯಿ ತಂದೆಗೆ ಒಂಥರ ಚಿಂತೆ ಹಾಕ್ಬಿಟ್ಟಿದ್ದಾರೆ. ನನಗೆ ಏನ್ ಮಾಡ್ಬೇಕು ಅಂತ ನಂಗೆ ತೋರಿಸ್ತಾ ಇಲ್ಲ ಗುರುಜಿ. ನನಗೆ ಒಂಥರ ಹೆದರಿಕೆ ಅಂದ್ರೆ ಕೈ ಕಾಲೇ ಆಡ್ತಾ ಇಲ್ಲ ಈಗ. ಆಮೇಲೆ ಹೇಳಿದ್ದಾರೆ, ನಿನ್ ಮದ್ವೆ ಆದ್ಮೇಲೆ ನಿನ್ ಗಂಡಗ್ ಸಾವು ಬರುತ್ತೆ ಅಂತ ಈ ಕಡೆ ಸ್ವಾಮೀಜಿ ಅವ್ರು ಹೇಳಿದ್ದಾರೆ. ಒಟ್ಟು ಇಬ್ರು ನಮ್ಗೆ ಸಾವಿನ ಬಗ್ಗೆ ಹೆದರಿಕೆ ತೋರಿಸ್ಬಿಟ್ಟಿದ್ದಾರೆ. ಈಗ ಅವ್ರಿಗೆ ಗೊತ್ತಿಲ್ಲ ಆ ವಿಷಯ. ನನ್ಗೆ ಹೇಳಿದ್ರು 2 ಕಡೆ ನಾವು ಮದ್ವೆ ಯೋಗ ಇನ್ನು ಯಾಕೆ ಕೂಡ್ ಬಂದಿಲ್ಲ ಅಂತ ಕೇಳಿದ ತಕ್ಷಣ ಈ ತರ ಹೇಳಿದ್ರು ಸ್ವಾಮೀಜಿ ನಮ್ಗೆ. ಇದಕ್ಕೆ ಏನ್ ಪರಿಹಾರ ನೋಡ್ರಿ ಸ್ವಾಮೀಜಿ ನೀವು? ಅಲ್ಲಮ್ಮ, ಸಮಸ್ಯೆ ಇದ್ರೆ ತಾನೇ ನೀನು ಪರಿಹಾರ ಹೇಳಲಿಕ್ಕೆ ನಾನು. ನಿನ್ನ ಸ್ವರತರಂಗದಲ್ಲಿ ಜನ್ಮ ದಿನಾಂಕ ನೋಡ್ಬಿಟ್ಟು
2017 2018 ನಿಮ್ ಮಗಳು ಬದುಕು ಉಳಿಯಲ್ಲ ಅಂತ ನಮ್ ತಾಯಿ ತಂದೆ ಹೇಳಿ ಕಳ್ಸಿದಾರೆ ನನ್ನ ಎದುರಿಗೇನೆ. ನಾನ್ ಅವ್ರಿಗೆ ಏನಂದೆ, ನೋಡೋಣ ದೇವ್ರ ಏನ್ ಹಚ್ತಾನೆ ಅಂತ ನಾನ್ ಬಂದೆ. ಆದ್ರೆ ಅಪ್ಪ ಅಮ್ಮಗೆ ಚಿಂತೆ ಆಗ್ಬಿಟ್ಟಿತ್ತು ಅದು. ಈ ಕಡೆ ಒಬ್ರು ಸ್ವಾಮೀಜಿಯವರು ನಿನ್ ಗಂಡಗ ಸಾವು ನಿನ್ ಅಂತ ಈ ಕಡೆದವ್ರು ಹೇಳಿ ಕಳ್ಸಿದ್ವಿ. ಅದಕ್ಕೆ ಏನ್ ಮಾಡ್ಬೇಕು, ಅದು ನನ್ ಕರೆನಾ ಏನು ಅಂತ ಒಂದು ಗೊತ್ತಾಗ್ತಾ ಇಲ್ಲ ಸ್ವಾಮೀಜಿ ನಂಗೆ. ನೋಡಮ್ಮ, ನಿನ್ನ ಪೂರ್ತಿ ಹೆಸರು ಹೇಳು ತಾಯಿ. ದಾಕ್ಷಾಯಿಣಿ ನರಕಣ್ಣವರ್ ಸರ್. ದಾಕ್ಷಾಣಿಯವರೇ, ನಿಮ್ಮ ಸ್ವರ ತರಂಗದಲ್ಲಿ ಆ ತರಹವಾದಂತ ಯಾವುದೇ ತರ ಪ್ರಾಣಕ್ಕೆ ಇರ್ತಕ್ಕಂಥ ಸಂಚಕಾರ ಅಂತ ಸಮಸ್ಯೆ ಇಲ್ಲ. ಧೈರ್ಯವಾಗಿರಿ. ನಿಮ್ಮ ತಂದೆ ತಾಯಿ ಹೇಳಿ, ಯಾವುದೇ ತರ ತೊಂದರೆ ತಾಪತ್ರಗಳಿಲ್ಲ ಅಂತ ಮಹರ್ಷಿ ದರ್ಪಣದ ಗುರುಗಳು ಹೇಳಿದ್ದಾರೆ ಅಂತ ಫಸ್ಟ್ ನಿಮ್ಮ ತಂದೆ ತಾಯಿ ಹೇಳಿ. ಆಯ್ತಮ್ಮ? ನಿನ್ನ ಸ್ವರ ತರಂಗದಲ್ಲಿ ಆ ತರ ಸಮಸ್ಯೆಗಳಿದ್ದಿದ್ರೆ ನಾನೇ ಖಂಡಿತ ತಿಳಿಸ್ತಾ ಇದ್ದೆ ನಿನ್ನ ಸಮಸ್ಯೆ ಇದೆಯಮ್ಮ ಅಂತ. ಆದ್ರೆ ನಿನ್ನ ಒಂದು ಸ್ವರ ತರಂಗದಲ್ಲಿ ಅಂತಹ ಸಮಸ್ಯೆಗಳು ಯಾವುದೂ ಇಲ್ಲ. ಧೈರ್ಯವಾಗಿರು. ಜೊತೆಗೆ ನಿನ್ನ ಮುಹೂರ್ತ ಬಲ ಅಂದ್ರೆ ನೀನು ಯಾವ್ದು ಲಗ್ನದಲ್ಲಿ ನೀನು ಮದುವೆ ಆಗ್ತಿದ್ಯಾ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಆ ಮುಹೂರ್ತ ಇಟ್ಟಿದಾರಮ್ಮ? ಮೇ 30 ಗುರುಜಿ. ಎಷ್ಟು ಸಮಯನಮ್ಮ? ಒಂದ್ ನಿಮಿಷ ಸರ್, ನಾನು ನೋಡಿ ಹೇಳ್ತೀನಿ. ನೋಡಮ್ಮ. 12:25 ಅಂತೆ ಸರ್ ಅಕ್ಷತೆ ಮುಹೂರ್ತ. ಮೇ 30. ಗುರುಜಿ ಅವ್ರದ್ದು ಗೂಗಲ್ ಮದ್ವೆ ಸರ್. ಅದಕ್ಕೆ ನೋಡಿ ಗುರುಜಿ, ನನ್ಗೆ ಏನು ಮಾತಾಡ್ಬೇಕಂತಾನೆ ಭಯ ಆಗ್ತಾ ಇದೆ ಈಗ. ಏನು ಚಿಂತೆ ಮಾಡ್ಬೇಡಮ್ಮ. ನಮ್ ಮದ್ವೆ ಒಳಗೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಎಷ್ಟು ಕನಸು ಕಾಣ್ತಿದ್ದೆ, ಇವತ್ತದು ಫಲ ದೊರಕ್ತು ನಂಗೆ. ಖಂಡಿತಮ್ಮ. ಅಲ್ಲಿ ಕಾರ್ ನೋಡಿಮ್ಮ, ಮುಂದೆ ಏನು ತೊಂದರೆ ಇಲ್ಲ ಅಂತ ಹೇಳಿ ತಿಳಿದಿರೋದಕ್ಕೋಸ್ಕರನೇ ಇವತ್ತು ನನ್ನ ಕಡೆಯಿಂದನೂ ನಾನು ಅದನ್ನೇ ಹೇಳ್ತಾ ಇದ್ದೇನೆ. ಖಂಡಿತವಾಗ್ಲೂ ನಿನ್ನ ಜೀವನದಲ್ಲಿ ಈ ತರಹದಂತ ಒಂದು ಅಚಾತುರ್ಯ ಯಾವುದೂ ಅಲ್ಲ. ಈ ಕಡೆ ನಿನ್ನ ಮದುವೆ ಆದ ನಂತರ ನಿಮ್ಮ ಮನೆಯವರು ಅಂದ್ರೆ ನಿಮ್ಮ ಯಜಮಾನರಿಗೂ ತೊಂದರೆ ಆಗಲ್ಲ, ನಿನಗೂ ತೊಂದರೆ ಆಗುವಂಥದ್ದಲ್ಲ. ಆದ್ರೆ ಕೆಲವು ಜ್ಯೋತಿಷ್ಯರು ಸಾಮಾನ್ಯಕ್ಕೆ ಇಂಥವೆಲ್ಲವನ್ನು ಹೇಳಿ ಭಯಡಿಸ್ತಕ್ಕಂಥದ್ದು ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಆದ್ರೆ ಜ್ಯೋತಿಷ್ಯರು ಯಾಕೆ ಈ ತರ ಮಾಡ್ತಿದ್ದಾರೆ ಅಂತ ಖಂಡಿತ ನನಗೂ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ನಿನ್ನ ಸ್ವರ ತರಂಗದಲ್ಲಿ ಖಂಡಿತ ಈ ತರವಾದಂತಹ ಒಂದು ಅಚಾತುರ್ಯ ಯಾವುದೂ ಇಲ್ಲ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿರ್ತಕ್ಕಂಥದ್ದು ನಾನು ಈಗ ಹೇಳ್ತಕ್ಕಂಥ ಕೆಲವು ಪದಗಳನ್ನ, ಕೆಲವು ವಿಚಾರಗಳನ್ನ ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳಮ್ಮ. ನೋಡಮ್ಮ, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಇತ್ತೀಚಿನ ಕಳೆದ ಒಂದು 3 ವರ್ಷದಿಂದಲೂ ನಿನಗೆ ಆರೋಗ್ಯದ ಅಷ್ಟು ಸಮಂಜಸವಾಗಿಲ್ಲ ಅಲ್ವಮ್ಮ? ಜೊತೆಗೆ ನಿನ್ನ ಮನಸ್ಥಿತಿಯನ್ನು ಅರ್ಥ ಅಂದ್ರೆ ನಿನ್ನ ಒಂದು ಸ್ವರತರಂಗದಲ್ಲಿ ನೀನು ಆರಾಧನೆ ಮಾಡ್ತಾ ಇರ್ತಕ್ಕಂಥ ದೇವಿ ಯಾವ ಒಂದು ಭಗವಂತ ನೀನು ಪ್ರಾರ್ಥನೆ ಮಾಡ್ತಾ ಇದೆಯೋ ಅದನ್ನೇ ಪ್ರಾರ್ಥನೆ ಮಾಡು, ಖಂಡಿತ ಸಾಕಷ್ಟು ಬೇಗ ಕಾರ್ಯಸಿದ್ಧಿ ಆಗತ್ತೆ. ಜೊತೆಗೆ ನಿನಗೆ ಮತ್ತೊಂದು ವಿಶೇಷವಾದಂತ ಸೇವೆ ಮಾಡಬೇಕಾದಂತದ್ದು, ನಿಮ್ಮ ಎಲ್ಲಿ ಹುಬ್ಳಿಯಲ್ಲಿ ಇದೆಯಲ್ಲಮ್ಮ ನೀನು? ಹುಬ್ಳಿನಲ್ಲಿ ಹತ್ತಿರದಲ್ಲೇ ಗಾಯತ್ರಿ ತಪೋವನ ಅಂತ ಇದೆ. ಗಾಯತ್ರಿ ತಪೋವನದಲ್ಲಿ ಹೋಗಿ ಗಾಯತ್ರಿ ದೇವಿನ 9 ಮಂಗಳವಾರ ಬೆಲ್ಲದಚ್ಚಿನಿಂದ ಗಾಯತ್ರಿಗೆ ಆರತಿ ಮಾಡು. ಬೆಲ್ಲದಚ್ಚಿನಿಂದ ಅದಕ್ಕಿನ್ನ ಮುಂಚಿತವಾಗಿ ನಾಳೆನೆ ಫಸ್ಟ್ ಬೆಳಗ್ಗೆ ಒಂದು ಉದ್ದರಣೆಯಷ್ಟು ಹಾಲು ತಲೆಗೆ ಹಾಕೊಂಡು ಸ್ನಾನ ಮಾಡಿಕೊಂಡು ಶ್ರದ್ಧಾಭಕ್ತಿಯಾಗಿ ಹೋಗಿ ತಾಯಿ ಮುಂದೆ ನಿಂತು ಒಂದು ಸಂಕಲ್ಪ ಮಾಡಿಸು. ನಿನ್ನ ಜಾತಕದಲ್ಲಿರ್ತಕ್ಕಂಥ ಜಾತಕ ರೀತಿ ಅಥವಾ ನಿನ್ನ ನಕ್ಷತ್ರ ರೀತಿ ಏನೇ ಗ್ರಹ ದೋಷಗಳಿದ್ದು ಏನೇ ಸಮಸ್ಯೆಗಳಿದ್ರು ಸಹಿತ ಆ ತಾಯಿಯ ಒಂದು ಆಶೀರ್ವಾದದಿಂದ, ಆ ತಾಯಿಯ ದರ್ಶನ ಭಾಗ್ಯದಿಂದಲೇ ಖಂಡಿತ ಎಲ್ಲವೂ ದೂರ ಆಗುತ್ತೆ, ಅನುಕೂಲ ಆಗುತ್ತೆ. ಇಷ್ಟೇ ಅಲ್ಲ, ನಿನ್ನ ಸ್ವರತರಂಗದಲ್ಲಿ ನಿನ್ನ ಎಡಭಾಗದ ಸೊಂಟದ ಮೇಲ್ಭಾಗದಲ್ಲಿ ಸಹಿತ ಒಂದು ಕಪ್ಪು ಮಚ್ಚೆ ಇದೆ ಅಲ್ವಮ್ಮ? ಇಂತಹ ಇಷ್ಟೆಲ್ಲ ಆಧಾರ ಕರೆಕ್ಟ್ ಆಗಿ ನಿನ್ನ ಹತ್ರ ಇದ್ದ ಮೇಲೆ ಈ ಒಂದು ಸಮಸ್ಯೆ ನಾನು ಏನ್ ಹೇಳ್ತಾ ಇದ್ದೇನೆ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋ. ಖಂಡಿತವಾಗ್ಲೂ ನಿನಗೆ ಯಾವುದೇ ತರಹ ಅಂತ ಒಂದು ಮರಣಾಂತಕವಾಗಿರ್ತಕ್ಕಂಥ ಒಂದು ಫಲ ಅಂತ ಯೋಗ ನಿಂದಲ್ಲ. ಧೈರ್ಯವಾಗಿರು, ಸಂತೋಷವಾಗಿರು. ಹೇಳಮ್ಮ. ನನಗೆ ಬೆಳಗ್ಗೆ ಮೇಲೆ ಒಂದು ಬಿಳಿ ಚುಕ್ಕೆ ಆಗಿದೆ ಗುರುಜಿ, ಎಲ್ಲೂ ಇಲ್ಲ ಮೈಯಲ್ಲಿ, 2 ಕೈಗೆ ಆಗಿದೆ ಗುರುಜಿ. ಅದು ಅದಕ್ಕೆ ಏನ್ ಪರಿಹಾರ ಹೇಳ್ರಿ? ಬಿಳಿ ಚುಕ್ಕೆ ಬರೀ ಬೆಳೀತಾ ಇದೆ ಗುರುಜಿ. ಅದು ಇಲ್ಲಿಮ್ಮ, ಅದೇನ್ ತೊಂದರೆ ಆಗಲ್ಲ. ಅಂತಹ ಬಿಳಿ ಚುಕ್ಕೆ ಆದಷ್ಟು ಬೇಗ ಅದು ಕಡಿಮೆ ಆಗ್ಲಿಕ್ಕೆ ಒಂದು ಒಳ್ಳೆ ಐಡಿಯಾ ಹೇಳ್ತೇನೆ. ನಿಮ್ಮ ಮನೆಯಲ್ಲಿ ಪ್ರತಿ ದಿವಸ ದೇವ್ರ ಮುಂದೆ ಊದ್ಕಡ್ಡಿ ಹಚ್ತಿರಲ್ಲ, ಆ ಊದ್ಕಡ್ಡಿ ಹಚ್ಚಿರ್ತಕ್ಕಂತಹ ಬೂದಿ ಇರುತ್ತೆ ನೋಡಮ್ಮ, ಆ ಬೂದಿಗೆ ಒಂದು ಕಿಂಚಿತ್ತು ಒಂದು ಸ್ವಲ್ಪ ಅಂದ್ರೆ 1-2 ಡ್ರಾಪ್ ಅಷ್ಟು ಗೋಮೂತ್ರ ಮಿಕ್ಸ್ ಮಾಡು. ಗೋಮೂತ್ರ ಮಿಕ್ಸ್ ಮಾಡಿ ಎಲ್ಲಿ ಬಿಳಿ ಮಚ್ಚೆ ಆಗ್ತಾ ಇದೆಯೋ ಆ ಜಾಗದಲ್ಲಿ ಆ ಗೋಮೂತ್ರ ಮತ್ತೆ ಇದು ಆ ಊದ್ಕಡ್ಡಿ ಪುಡಿ ಅವೆರಡನ್ನು ಕಲಸಿ ಹಚ್ಚಿ ಅದನ್ನ ಹಚ್ತಾ ಬಂದ್ರೆ ಆ ಬಿಳಿ ಮಚ್ಚೆ ಮುಂದಕ್ಕೆ ಬೆಳೆಯೋದಿಲ್ಲ. ಮಾಡಮ್ಮ, ಒಳ್ಳೇದಾಗ್ಲಿ ತಾಯಿ.
ಧನ್ಯವಾದ ಅಮ್ಮ. ಆದಷ್ಟು ಬೇಗ ನಿಮ್ಮ ಮದುವೆ ಆಗಲಿ, ನಿಮ್ಮ ಮುಂದಿನ ಜೀವನ ತುಂಬ ಚೆನ್ನಾಗಿರಲಿ, ಶುಭವಾಗಲಿ ನಿಮಗೆ. ಗುರೂಜಿ, ಇನ್ನು ನಾಳೆ ಹುಣ್ಣಿಮೆ ಇದೆ. ನಾಳೆ ಹುಣ್ಣಿಮೆಯ ದಿನ ಮಹಾನಕ್ಷತ್ರವಾದಂಥ ಅನುರಾಧ ನಕ್ಷತ್ರ ಬಂದರೆ ಈ ಅನುರಾಧ ನಕ್ಷತ್ರದ ಆಗು ಹೋಗುಗಳೇನು, ಇದರಿಂದ ಬೇರೆ ಎಲ್ಲ ನಕ್ಷತ್ರಗಳ ಮೇಲೆ ಏನಾದರೂ ಪ್ರಭಾವ ಬೀರುವಂಥ ಸಾಧ್ಯತೆ ಇರುತ್ತಾ, ಇದನ್ನು ತಿಳಿಸ್ಕೊಡಿ ಗುರೂಜಿ. ಖಂಡಿತಮ್ಮ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಅನುರಾಧ ನಕ್ಷತ್ರ ಅನ್ನೋದು ಮಹಾನಕ್ಷತ್ರ. ಮಹಾನಕ್ಷತ್ರದಲ್ಲಿ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಬಹುದು, ಹಾಗೆ ಒಳ್ಳೆಯದೇ ನಡೆಯುತ್ತೆ ಸಹಿತ. ಇವರ ಮನಸ್ಸು ಸಹಿತ ಅಷ್ಟೇ ಮೃದುವಾಗಿರ್ತಕ್ಕಂಥದ್ದು. ಯಾವುದೇ ಕೆಲಸ ಕಾರ್ಯಗಳಾದರೂ ಸಹಿತ ನಿಸ್ವಾರ್ಥದ ಮನೋಭಾವದಿಂದ ಮಾಡ್ತಕ್ಕಂಥದ್ದು. ಆದರೆ ಇತ್ತೀಚಿನ ದಿನದಲ್ಲಿ ವೃಶ್ಚಿಕ ರಾಶಿಯವರ ಮನಸ್ಸು ಬಹಳ ಚಂಚಲವಾಗಿದೆ. ಅನುರಾಧ ನಕ್ಷತ್ರದ ವ್ಯಕ್ತಿಗಳ ಗುಣ, ಅವರ ರಾಶಿ ವೃಶ್ಚಿಕ ಆದ್ದರಿಂದ ಅಲ್ಲಿ ವ್ಯತ್ಯಾಸಗಳಂತಕ್ಕಂಥದ್ದು ಖಂಡಿತ ನಡೀತಾ ಇದೆ. ಒಂದು ಆತಂಕದಿಂದ ಕೂಡಿರ್ತಕ್ಕಂಥದ್ದು, ಭಯದ ವಾತಾವರಣ ಬರ್ತಕ್ಕಂಥದ್ದು, ತಾವು ಮಾಡ್ತಕ್ಕಂಥ ತಪ್ಪು ಅವ್ರಿಗೆ ಅರಿವಿಲ್ಲದಿರ ಸಾಕಷ್ಟು ತಪ್ಪುಗಳನ್ನು ಮಾಡುವಂಥ ಪರಿಸ್ಥಿತಿ. ಒಂದು ಕುಟುಂಬದಲ್ಲಿ ಅನುರಾಧ ನಕ್ಷತ್ರ ಒಬ್ಬರು ಅಥವಾ ಇಬ್ಬರಿದ್ದರೆ ಕಳೆದ 1 ವರ್ಷದ ಹಿಂದೆ ಸುಖದ ಸಂತೋಷ ಅಂತಕ್ಕಂಥ, ಸುಖ ಸಂತೋಷ ಅಂತಕ್ಕಂಥದ್ದು, ನೀವು ಮಾಡ್ತಕ್ಕಂಥ ಕೆಲಸಕ್ಕೆ ಒಂದು ಜಯಬೇರಿ ಇರ್ತಕ್ಕಂಥದ್ದು, ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿ ಏನೇ ಮಾಡಿದ್ರು ಸಹಿತ ಅದರ ಅಭಿವೃದ್ಧಿನ ನೋಡೋದು ಹಿಂದೆ 1 ವರ್ಷದ ಹಿಂದೆ ಇತ್ತು. ಆದರೆ ಈಗ 1 ವರ್ಷದಿಂದ ಈಚೆಗೆ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಸಾಕಷ್ಟು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಈಗ ಕಳೆದ 3 ತಿಂಗಳಿಂದ ಈಚೆಗಂತೂ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಮಾನಸಿಕವಾದಂಥ ಒತ್ತಡ, ನೀವೇನು ಮಾಡ್ತಿದ್ದೀರಿ ಅನ್ನತಕ್ಕಂಥ ಅರಿವು ನಿಮಗೆ ಇಲ್ಲದಿರ ಆ ಪ್ರಾಂತ್ಯ, ನೀವೆಲ್ಲಿ ವಾಸ ಮಾಡ್ತಿರ್ತೀರೋ ನಿಮ್ಮ ಸುತ್ತಮುತ್ತ ಇರತಕ್ಕಂಥವ್ರ ಮಧ್ಯದಲ್ಲಿ ಸಾಕಷ್ಟು ಒಂದು ಕಸಿಬಿಸಿ ಉಂಟಾಗುವಂಥದ್ದು, ಸಾಕಷ್ಟು ಚಿಂತೆಗೊಳಗಾಗುವಂಥದ್ದು, ಮತ್ತು ಅನುಮಾನಾಸ್ಪದವಾದಂತಹ ಒಂದು ಸಮಸ್ಯೆಗಳನ್ನು ನೀವು ತಂದೊಡ್ಡುವಂತಹ ರೀತಿ ಸಹಿತ ಸಾಕಷ್ಟು ಆಗ್ತಾ ಇದೆ. ಆದರೆ ಇಂಥ ಪರಿಸ್ಥಿತಿ ನಿಮಗಾದಾಗ ನೀವು ಬಗೆಹರಿಸ್ಕೋಬೇಕಾದಂಥ ರೀತಿ ಹೇಗೆ? ಇದು ರಾಶಿ ನಕ್ಷತ್ರದ ಅಥವಾ ಗ್ರಹಗತಿಗಳಲ್ಲಿ ವ್ಯತ್ಯಾಸನ ಅಥವಾ ನಿಮ್ಮ ಪ್ರಾರಬ್ಧ ಕರ್ಮನ? ಇದೆಲ್ಲದಕ್ಕಿಂತ ದೊಡ್ಡದಾಗಿರ್ತಕ್ಕಂಥದ್ದು ಮತ್ತೊಂದಿದೆ. ಅಕಸ್ಮಾತ್ ಕೆಲವರ ಮನಸ್ಥಿತಿ ಹೇಗಿದೆ ಅಂದರೆ, ನಾನೇನಾದ್ರು ದಾಟಿದ್ದೀನಾ, ಅಥವಾ ತಂತ್ರ ಮಂತ್ರ ಆಗಿದೆಯಾ, ಮಂತ್ರದೋಷದಲ್ಲಿ ನಾನು ಒಳಗಾಗಿದ್ದೀನಾ, ಹೀಗೆ 10 ಹಲವಾರು ಥರ ಆಲೋಚನೆಗಳು ಮಾಡ್ತಕ್ಕಂಥ ಮನಸ್ಥಿತಿ ಅನುರಾಧ ನಕ್ಷತ್ರದವ್ರದ್ದು. ಆದರೆ ಖಂಡಿತವಾಗ್ಲೂ ಹೇಳ್ತೀನಿ, ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿಯವರಿಗೆ ಶನಿ ಪ್ರಭಾವದ ಕಾಟದಿಂದ ಇಷ್ಟೆಲ್ಲ ಸಮಸ್ಯೆಗಳಿದೆ. ಆದರೆ ಇಂಥ ಸಮಸ್ಯೆಯನ್ನು ಹೇಗೆ ಬಗೆಹರಿಸ್ಕೋಬೇಕು? ನಾಳೆ ಪೌರ್ಣಮಿ ಆದ್ರಿಂದ ಒಂದು ವಿಶೇಷವಾದಂಥ ಅನುಷ್ಠಾನ ಇದೆ. ಆ ಅನುಷ್ಠಾನದ ಫಲನ ಮುಂದೆ ತಿಳಿಸ್ಕೊಡ್ತೇನೆ. ಧನ್ಯವಾದ ಗುರೂಜಿ. ವೀಕ್ಷಕರೇ, ಅನುರಾಧ ನಕ್ಷತ್ರದವರು ಮಾತ್ರ ಅಲ್ಲ, ಇನ್ನು ಎಲ್ಲ ನಕ್ಷತ್ರದವರು ಕೂಡ ಕೆಲವೊಮ್ಮೆ ದಾಟಿರ್ಬೋದು, ತಂತ್ರ ಮಂತ್ರ ಪ್ರಯೋಗವಾಗಿರ್ಬೋದು ಅಂತ ಭಯ ಪಡೋರೇ ಜಾಸ್ತಿ. ಅಂಥದ್ರಲ್ಲಿ ನಾಳೆ ಹುಣ್ಣಿಮೆ ಇರೋದ್ರಿಂದ ಯಾವ ರೀತಿಯಾಗಿ ಈ ರೀತಿಯ ಭಯದಿಂದ ಹೊರಬರಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಈಗೊಂದು ಪತ್ರವನ್ನು ನಾನು ಓದ್ತಾ ಇದ್ದೀನಿ. ಮಂಜುಳಾ ಅವರು ನಮಗೆ ಪತ್ರವನ್ನು ಬರೆದು ಕಳಿಸಿದ್ದಾರೆ. ಶ್ರೀ ಆನಂದ ಗುರೂಜಿ ಅವರಿಗೆ ನಮ್ಮ ನಮಸ್ಕಾರಗಳು. ಗುರೂಜಿ, ನನ್ನ ಮಗಳ ಬಗ್ಗೆ ನಾನು ಕೇಳ್ಕೋಬೇಕಿತ್ತು. ನನ್ನ ಮಗಳ ಹೆಸರು ಹಿತೈಷಿಣಿ ಅಂತ. ಅವಳು ಹುಟ್ಟಿದಾಗಿನಿಂದ ಕತ್ತು ನಿಂತಿಲ್ಲ ಗುರೂಜಿ, ಓಡಾಡೋದಿಲ್ಲ ಮತ್ತು ಮಾತು ಕೂಡ ಬರೋದಿಲ್ಲ ಗುರೂಜಿ. ನಾವು ಅನೇಕ ಕಡೆ ತೋರಿಸಿದ್ದೇವೆ, ಏನೂ ಪ್ರಯೋಜನವಾಗಿಲ್ಲ. ಆದರೆ ಬುದ್ಧಿಶಕ್ತಿ ಸ್ವಲ್ಪ ಇದೆ, ಕಣ್ಣು ಕಿವಿ ಚುರುಕಾಗಿದೆ, ಎಲ್ಲ ಮಲಗಿದ ಜಾಗದಲ್ಲೇ ನಡೆಯುತ್ತೆ ಗುರೂಜಿ. ಇವಳು ಮುಂದೆ ಎಲ್ಲರಂತೆ ಸರಿ ಹೋಗ್ತಾಳಾ? ನನಗೆ ಇವಳು ಒಬ್ಬಳೇ ಮಗಳು. ಹಲವಾರು ಜ್ಯೋತಿಷ್ಯರ ಬಳಿ ಕೇಳಿದಾಗ 7-8 ವರ್ಷದ ನಂತರ ಸರಿ ಹೋಗ್ತಾಳೆ ಅಂತ ಹೇಳಿದ್ರು. ಆದರೆ ಇಲ್ಲಿಯವರೆಗೂ ಯಾವ ಬದಲಾವಣೆಯೂ ಕಂಡು ಬಂದಿಲ್ಲ ಗುರೂಜಿ. ನಮಗೆ ಅವಳ ಈ ಸ್ಥಿತಿಯನ್ನ ಕಂಡು ಪ್ರತಿದಿನ ಕಣ್ಣೀರು ಹಾಕೋದನ್ನ ಬಿಟ್ರೆ ಬೇರೆ ದಾರಿನೇ ಕಾಣಿಸ್ತಿಲ್ಲ ಗುರೂಜಿ. ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀವಿ, ದಯವಿಟ್ಟು ಇದಕ್ಕೆ ಪರಿಹಾರವನ್ನ ತಿಳಿಸ್ಕೊಡಿ, ನಿಮ್ಮನ್ನೇ ನಂಬಿಕೊಂಡಿದ್ದೇವೆ ಅಂತ ಈ ಪತ್ರವನ್ನ ಬರೆದು ಕಳಿಸಿದ್ದಾರೆ ಗುರೂಜಿ. ಹಾಗೆ ತಮ್ಮ ಮಗಳಾದ ಹಿತೈಷಿಣಿಯ ಕಣ್ಣಿನ ಫೋಟೋವನ್ನ ಕೂಡ ಇವರು ಕಳಿಸ್ಕೊಟ್ಟಿದ್ದಾರೆ. ಮಂಜುಳಾ ಅವರೇ, ನಿಮ್ಮ ಮಗಳಾದ ಹಿತೈಷಿಣಿ ಬಗ್ಗೆ ನೀವು ಕಾಗದ ಬರೆದಿದ್ದೀರಿ, ಜೊತೆಗೆ ಮಗುವಿನ ಫೋಟೋ ಕಳಿಸಿದ್ದೀರಿ, ಮಗುವಿನ ನಿಜ ಸ್ಥಿತಿ ಸಹಿತ ನೀವು ಒಂದು ಫುಲ್ ಫೋಟೋನು ಕಳಿಸಿದ್ದೀರಿ, ಅದರ ಪಕ್ಕದಲ್ಲಿ ಮಗುವಿನ ಕಣ್ಣಿನ ರೇಖೆ ಫೋಟೋ ಸಹಿತ ಕಳಿಸಿದ್ದೀರಿ. ನಿಜಕ್ಕೂ ಈ ಮಗುನ ಇಲ್ಲಿವರೆಗೂ ನೀವು ಸುಧಾರಣೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಿಜಕ್ಕೂ ಬಹಳ ಕಷ್ಟ. ಆದರೂ ಹೆತ್ತು ಮಕ್ಕಳನ್ನು ಏನೇ ಸಮಸ್ಯೆ ಇದ್ದರೂ ಆ ತಂದೆ ತಾಯಿ ಅಷ್ಟೇ ಪೋಷಣೆ ಮಾಡ್ತಕ್ಕಂಥದ್ದು. ನಿಜಕ್ಕೂ ತಂದೆ ತಾಯಿಯ ಪಾತ್ರ ಒಬ್ಬ ಮಕ್ಕಳ ಮೇಲಿರ್ತಕ್ಕಂತಹ ರೀತಿ ಏನಿದೆ ಅಂತಕ್ಕಂಥದ್ದನ್ನು ಇಂತಹ ಮಕ್ಕಳು ಇಂತಹದೊಂದು ಪರಿಸ್ಥಿತಿಯನ್ನು ನೋಡಿದಾಗ ಅಷ್ಟೇ ಗೊತ್ತಾಗುತ್ತೆ. ಎಷ್ಟೋ ಜನ ತಂದೆ ತಾಯಿನ ಕಾಲಲ್ಲಿ ಒದ್ಕೊಂಡು ಆಡ್ತಾರೆ.
ಒಂದು ತುತ್ತು ಅನ್ನ ಹಾಕಬೇಕಾದ್ರೆ ಬಹಳ ಆಲೋಚನೆ ಮಾಡ್ತಾರೆ. ಚಿಕ್ಕ ವಯಸ್ಸಿಂದ ಅವ್ರು ಇಂಥ ಕಷ್ಟಗಳನ್ನು ನಾನಾ ಕಷ್ಟಗಳು ಬಂದಾಗಲೂ ಸಹಿತ ಮಕ್ಕಳು ಮೈಗುಷರಲ್ಲ ಅಂದಾಗ ತಾವು ಬಿದ್ದುವೋ ಎದ್ದುವೋ ಅಂತೇಳಿ ಹೆಗಲ ಮೇಲೆ ಹಾಕ್ಕೊಂಡು ಓಡೋಗಿ ವೈದ್ಯರ ಹತ್ರ ನೋಡಿ ಅದಕ್ಕೆ ಬೇಕಾದಂಥ ಮೆಡಿಸಿನ್ಸ್ ಕೊಟ್ಟು ಮಕ್ಕಳನ್ನು ದೊಡ್ಡವರನ್ನು ಮಾಡ್ತಾರೆ. ಅದೇ ವಯಸ್ಸಾದಂಥ ಕಾಲದಲ್ಲಿ ಒಂದು ಸಣ್ಣದಾದಂಥ ಒಂದು ಜ್ವರ ಕೆಮ್ಮು ನೆಗಡಿ ಬಂದರೆ ಆ ತಂದೆ ತಾಯಿನ ಮಕ್ಕಳು ಒಬ್ಬರು ಸರಿಯಾಗಿ ಗಮನಿಸೋದಕ್ಕೆ ಆಲೋಚನೆ ಮಾಡ್ತಾರೆ. ಎಷ್ಟೋ ಸತಿ ಮಕ್ಕಳು ಓಡಾಡುವಾಗ ಮಕ್ಕಳ ಕಾಲಿಗೆ ಒಂದು ಸಣ್ಣದಾಗಿ ಮುಳ್ಳು ಕಲ್ಲು ತಗಲಬಾರ್ದು ಅಂಥೇಳಿ ಅವ್ರ ಕಾಲಿಗೆ ಚಪ್ಪಲಿ ಇಲ್ಲ ಅಂದರೂ ಆ ಮಕ್ಕಳ ಕಾಲಿಗೆ ಒಂದು ಚಪ್ಪಲಿ ತಂದು ಹಾಕಿರ್ತಾರೆ. ಆದರೆ ವಯಸ್ಸಾದಂಥ ಕಾಲದಲ್ಲಿ ಮರೆತು ಒಂದು ಕಡೆ ಚಪ್ಪಲಿ ಬಿಟ್ಟು ಬರ್ತಕ್ಕಂಥದ್ದು ಅಥವಾ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಒಂದು ಚಪ್ಪಲಿ ಕಳ್ಕೊಂಡು ಬಂದರೆ ಪುನಃ ಚಪ್ಪಲಿ ಕೊಡಿಸ್ಬೇಕಾದ್ರೆ ನಿನ್ನ ಸರದಿ ಇನ್ನು ಮುಂದಿನ 6 ತಿಂಗಳಿಗೆ ಮಾತ್ರನೇ ಅಲ್ಲಿ ತನಕ ನೀನು ಚಪ್ಪಲಿ ಕೊಡಿಸೋದಿಲ್ಲ ಅಂತೇಳಿ ಎಷ್ಟೋ ಜನ ಮನೆಗಳಲ್ಲಿ ತಂದೆ ತಾಯಿನ ದೂಷಿಸ್ತಾರೆ. ಇವೆಲ್ಲವೂ ಈ ಕಾಗದಗಳು ಇತ್ತೀಚಿನ ದಿನದಲ್ಲಿ ಬರ್ತಾ ಇರತಕ್ಕಂಥ ಕಾಗದಗಳು, ತಂದೆ ತಾಯಿ ವಯಸ್ಸಾದಂಥವ್ರು ಬರ್ಕೊಳ್ತಕ್ಕಂಥ ರೀತಿ ಅವ್ರು ಬರೆದಿರ್ತಕ್ಕಂಥ ಈ ಕಾಗದಗಳು, ಇದೆಲ್ಲ ಓದಿದ್ರೆ ನಿಜಕ್ಕೂ ನಾವು ಎಷ್ಟು ಸಮಸ್ಯೆ ನೋಡ್ತಾ ಇದ್ದೀವಿ. ತಂದೆ ತಾಯಿನ ಗೌರವಿಸಬೇಕಾದಂಥವ್ರು, ತಂದೆ ತಾಯಿನ ಪ್ರೀತಿಸಿ ಅವ್ರಿಗೊಂದಿಷ್ಟು ಪೂಜ್ಯ ಭಾವನೆಯಲ್ಲಿ ನೋಡಬೇಕಾದಂಥ ನಾವು ಎಷ್ಟು ಹೀನವಾಗಿ ನಾವು ನಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾಗಿದೆ. ಆದರೆ ನಿಜಕ್ಕೂ ಇಲ್ಲಿ ಒಂದು ನೀವು ನೋಡಬೇಕಾಗತ್ತೆ. ಇಲ್ಲಿ ನಾನು ಈಗ ತೋರಿಸ್ತಾ ಇರತಕ್ಕಂತಹ ಕಾಗದ ಬಹಳ ವಿಶೇಷವಾಗಿದೆ. ಈ ಮಗು ಚಿಕ್ಕ ವಯಸ್ಸಲ್ಲೇ ಇಷ್ಟೊಂದು ಸಮಸ್ಯೆ ನೋಡ್ತಾ ಇದೆ. ಇಂಥ ಮಗುನು ಸಹಿತ ಇಲ್ಲಿವರೆಗೂ ಇದರ ಲಾಲನೆ ಪಾಲನೆಯನ್ನು ಪೋಷಣೆಯನ್ನು ಮಾಡಿ ಬೆಳೆಸ್ತಾ ಇದ್ದಾರೆ. ಅಂದರೆ ತಂದೆ ತಾಯಿ ಪಾತ್ರ ಮಕ್ಕಳ ಮೇಲೆ ಹೇಗಿರುತ್ತೆ, ಆ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ತಂದೆ ತಾಯಿನ ಹೇಗೆ ನೋಡ್ಕೊಳ್ತಾರೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಈ ಕಾಗದದ ಮೇಲೆ ನಾವು ಬರೋದಾದರೆ ಅಂದರೆ ಈ ಮಗುವಿನ ಕಣ್ಣರೇಖೆಯಲ್ಲಿ ಖಂಡಿತವಾಗಲೂ ತಾಯಿ ನೀವು ಬರೆದಿರ್ತಕ್ಕಂಥ ಮಂಜುಳಾ ಅವರೇ, ನಿಮ್ಮ ಹಿತೈಷಿಯ ಕಣ್ಣಿನ ರೇಖೆ ಮೇಲೆ ಆಧಾರಪಟ್ಟು ನೋಡೋದಾದರೆ ಇವಳ ಎಡಗಣ್ಣಿನ ರೇಖೆ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂತಹ ಸ್ಥಾನ ಅಷ್ಟು ಸಮಂಜಸವಾಗಿಲ್ಲ. ಜೊತೆಗೆ ಈ ಮಗು ಹುಟ್ಟುವ ಸನ್ನಿವೇಶದಲ್ಲಿ ರಾಹುವಿನ ಕೆಲವು ದೋಷಗಳಿಂದ ಈ ಮಗು ಈ ತರಹದಂತಹ ಒಂದು ಹ್ಯಾಂಡಿಕ್ಯಾಪ್ಟ್ ಅನ್ಬೋದು ಅಥವಾ ಅಬ್ನಾರ್ಮಲ್ ಅಂತ ಹೇಳ್ಬೋದು. ಈ ಪ್ರಕಾರವಾದಂತಹ ಒಂದು ಸನ್ನಿವೇಶಗಳಾಗಿದೆ. ಆದರೆ ಕಾಲಕ್ರಮೇಣ ಅನುಕೂಲ ಆಗ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳು ಕಾಣಿಸ್ತಕ್ಕಂಥದ್ದು ಖಂಡಿತ ಆಗುತ್ತೆ. ಆದರೆ ಹೆಣ್ಣು ಮಗು ಬದುಕಾದ್ರಿಂದ ಮುಂದೆ ಇದನ್ನು ಲಾಲನೆ ಪಾಲನೆ ಮಾಡ್ತಕ್ಕಂಥದ್ದು, ಇದರ ಪೋಷಣೆ ಮಾಡ್ತಕ್ಕಂಥದ್ದು, ಇದರ ಜವಾಬ್ದಾರಿ ಖಂಡಿತ ನಿಮ್ಮ ವಯಸ್ಸಾದ ಕಾಲದಲ್ಲೂ ಸಹಿತ ಈ ಜವಾಬ್ದಾರಿ ತಪ್ಪಿದ್ದಲ್ಲ. ಹಾಗಂತ ನೀವು ಮಗುವನ್ನು ಏನು ಮಾಡಲಿಕ್ಕಾಗೋದಿಲ್ಲ. ಮಗು ಸಂರಕ್ಷಣೆ ಮಾಡಲೇಬೇಕು. ಮಗುವಿಗೆ ಸರಿಯಾದಂಥ ಸೂಕ್ತವಾದಂಥ ವೈದ್ಯಕೀಯ ಸಹಾಯ ತೆಗೆದುಕೊಳ್ಳಲೇಬೇಕು. ಸಾಧ್ಯವಾದಷ್ಟು ಇಂತಹ ಮಕ್ಕಳಿಗೆ ಆಯುರ್ವೇದಿಕಲ್ಲಿ ಒಂದಷ್ಟು ಮೆಡಿಸಿನ್ಸ್ ಇದೆ. ವೈದ್ಯಕೀಯಕ್ಕಿಂತ ಆಯುರ್ವೇದಿಕಲ್ಲಿ ಇರ್ತಕ್ಕಂಥ ಮೆಡಿಸಿನ್ನ ಒಳ್ಳೆ ಪಂಡಿತರ ಬಳಿ ಈ ಮಕ್ಕಳನ್ನು ಕರ್ಕೊಂಡೋಗಿ ಇದಕ್ಕೆ ಬೇಕಾದಂತಹ ಒಂದು ಜ್ಞಾನಶಕ್ತಿ, ಜ್ಞಾನ ದೇಗುಲನ್ನು ಅಲ್ಲಿ ನೀವು ದಯಪಾಲಿಸಬೇಕಾಗತ್ತೆ. ಮಗುವಿನ ಬಲಗಣ್ಣಿನ ರೇಖೆಗೂ ಮತ್ತು ಎಡಗಣ್ಣಿನ ರೇಖೆಯಲ್ಲಿ ನೋಡಿದ್ರೆ ಕಡಿಮೆ ಅಂದರೂ ಇನ್ನು 9 ವರ್ಷಗಳ ಕಾಲ, ಇನ್ನು ಮಗುವಿಗೆ 9 ವರ್ಷಗಳ ಕಾಲ ಇದರ ಅಭಿವೃದ್ಧಿ ರೇಖೆಗಳು ಅಷ್ಟೊಂದು ಸರಿಸಮಾನವಾದಂಥದ್ದಲ್ಲ. ಅದರಿಂದ ಸಾಧ್ಯವಾದಷ್ಟು ನಿಧಾನಕ್ಕೆ ಗುಣವಾಗುವಂಥದ್ದು. ಇದನ್ನು ಸಾಧ್ಯವಾದಷ್ಟು ತುಂಬ ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ಇದರ ಎಡಗಣ್ಣಿನ ರೇಖೆ ಪ್ರಕಾರ ನೀವು ಯಾರಾದರೂ ಒಂದು ಪಂಡಿತರನ್ನ ಸಹಾಯ ತೆಗೆದುಕೊಂಡು ಅಥವಾ ವೈದ್ಯರ ಸಹಾಯ ತೆಗೆದುಕೊಂಡು ಬೇಕಾದಂಥ ಮೆಡಿಸಿನ್ಸನ್ನು ಟೈಮ್ ಕರೆಕ್ಟಾಗಿ ಕೊಡೋದ್ರಿಂದ ಮಗುವನ್ನು ನಿಧಾನಕ್ಕೆ ಚೇತರಿಸ್ಕೊಳ್ಬೋದು. ಆದರೂ ಹೆಣ್ಣು ಮಗು ಆದ್ದರಿಂದ ಬಹಳ ಜೋಪಾನ. ಯಾಕೆಂದರೆ ನಿಧಾನಕ್ಕೆ ಈ ಮಗುವಿನ ಲಾಲನೆ ಪಾಲನೆಗಳನ್ನು ಮಾಡೋದು ಮಗು ದೊಡ್ಡದಾಗ್ತಾ ಭಾಳ ಶ್ರಮ ಅನಿಸುತ್ತೆ. ಯಾಕೆಂದರೆ ಹೆಣ್ಣು ಮಕ್ಕಳಾದ್ರಿಂದ ಗಂಡು ಮಕ್ಕಳಾದರೆ ಹೇಗೋ ನಡೆಸ್ಕೊಂಡು ಹೋಗ್ಬೋದು. ಹೆಣ್ಣು ಮಕ್ಕಳ ಜವಾಬ್ದಾರಿ ಭಾಳ ಬೇಗ ಬರುತ್ತೆ. ಆ ಜವಾಬ್ದಾರಿತನ ಇಂಥ ಹೆಣ್ಣುಮಕ್ಕಳು ಹೀಗಿರೋದ್ರಿಂದ ಇದಕ್ಕೆ ಸರಿಯಾದಂಥ ವೈದ್ಯರನ್ನು ತೆಗೆದುಕೊಂಡು ಇವಾಗಲಿಂದಲೇ ನಾನು ದಾರಿಗೆ ತೊಗೊಂಬಂದರೆ ಖಂಡಿತ ಈ ಮಗು ಒಂದು ಒಳ್ಳೆ ಗುಣ ಆಗ್ಬೋದು. ಗುಣ ಆಗುವಂಥ ರೇಖೆಗಳು ಸಾಕಷ್ಟಿದೆ. ಧೈರ್ಯವಾಗಿ ನೀವು ಒಂದು ಒಳ್ಳೆ ತೀರ್ಮಾನ ತೆಗೆದುಕೊಂಡು ಇದಕ್ಕೆ ಒಳ್ಳೆ ವೈದ್ಯರ ಸಲಹೆ ತೆಗೆದುಕೊಂಡ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ ತಾಯಿ, ಶೀಘ್ರವಾಗಿ ಈ ಮಗು ಗುಣಮಕ್ಕಳಾಗಲಿ ಅಂತೇಳಿ ನಾನು ಸಹಿತ ದೇವರನ್ನು ಪ್ರಾರ್ಥಿಸ್ತೇನೆ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದ ಗುರೂಜಿ. ಮಗುವಿನ ಮುಂದಿನ ಭವಿಷ್ಯ, ಈಗಿರುವಂಥ ಸಮಸ್ಯೆಗೆ ಪರಿಹಾರವನ್ನು ತಿಳಿಸ್ಕೊಟ್ರಿ. ಇನ್ನು ಈಗ ದ್ವಾದಶ ರಾಶಿಗಳಲ್ಲಿ ತುಲಾರಾಶಿಯಿಂದ ಉಳಿದಂಥ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ಈಗ ತಿಳಿಸ್ಕೊಡಿ. ಖಂಡಿತಮ್ಮ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಆರೋಗ್ಯದಲ್ಲೂ ವ್ಯತ್ಯಾಸ, ಮಾನಸಿಕವಾದಂಥ ಒತ್ತಡ ಮತ್ತು ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಹಿಂದೆ ಇರತಕ್ಕಂಥದ್ದು. ಮತ್ತು ನಿಮ್ಮ ಆತ್ಮೀಯರು, ತುಂಬ ಬಂಧುಗಳು ಅಂತೇಳಿ ನೀವು ಯಾರನ್ನ ನಂಬಿರ್ತೀರೋ, ಯಾವೊಬ್ಬ ಸ್ನೇಹಿತರನ್ನ ನೀವು ಆತ್ಮ ಸ್ನೇಹಿತರು ಅಂತೇಳಿ ನಂಬಿ ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಒಳಗಿರ್ತಕ್ಕಂಥ ರಹಸ್ಯಗಳನ್ನು ಅವರೊಂದಿಗೆ ಹಂಚ್ಕೊಳ್ತಾ ಇರ್ತೀರೋ ಅಂಥವರಿಂದಲೇ ತೊಂದರೆ ಇದೆ. ಸಾಧ್ಯವಾದಷ್ಟು ಇವತ್ತಿನ ದಿವಸ ಮೌನದಿಂದ ಇರತಕ್ಕಂಥದ್ದು, ಮೌನದಿಂದ ನಿಮ್ಮ ಕೆಲಸಗಳನ್ನು ಸಾಧನೆ ಮಾಡ್ಕೊಂಡು ಹೋದರೆ ಸಾಕಷ್ಟು ಉತ್ತಮ. ಮಿತಿಮೀರಿ 2 ಮಾತಾಡಿದ್ದೆ ಆದರೆ ಅದರಿಂದ ಸಾಕಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈಗಾಗಲೇ ಪರಿಹಾರದ ಮಾರ್ಗ ನಾನು ತಿಳಿಸ್ತಾ ಇದ್ದೇನೆ. ಆದರೂ ಸಹಿತ ಇವತ್ತು ಸಹಿತ ವೃಶ್ಚಿಕ ರಾಶಿಯವರ ಆರೋಗ್ಯ ಸ್ಥಿತಿನೂ ಸರಿಯಾಗಿಲ್ಲ. ಜೊತೆಗೆ ಮನಸ್ಸು ಸಹಿತ ಬಹಳ ಚಂಚಲತೆಯಾಗಿದೆ. ಇವತ್ತು ನೀವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸಗಳಲ್ಲೂ ಅಡ್ಡಿ ಆತಂಕ ಅಂತಕ್ಕಂಥದ್ದು ಸಾಕಷ್ಟು ಬಂದೊದಗುತ್ತೆ. ಆದರೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ದೇವಿ ಆಲಯಕ್ಕೆ ಹೋಗ್ತಕ್ಕಂಥದ್ದು, ರಾಹುಕಾಲದಲ್ಲಿ ದೇವಿ ಪೂಜೆ ಮಾಡ್ತಕ್ಕಂಥದ್ದು ಮತ್ತು ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನ ಅಥವಾ ಒಂದು ಬೇವಿನ ಮರದ ಹತ್ರ 9 ಮಣ್ಣಿನ ಹಣತೆಯಿಂದ ದೀಪ ಹಚ್ಚೋದ್ರಿಂದ ಇರೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು.
ಆದರೂ ಈ ಒಂದು ಮಣ್ಣಿನ ದೀಪ ಹಚ್ಚೋದನ್ನು ಕಡಿಮೆ ಅಂದರೆ ಒಂದು 9 ದಿವಸ ನಿರಂತರವಾಗಿ ನೀವು ಸೇವೆ ಮಾಡೋದ್ರಿಂದ ಇರೋದರಲ್ಲಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ನೆಮ್ಮದಿ ಕಾಣ್ತೀರಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಆರೋಗ್ಯದ ಕಡೆನೂ ನೋಡಬೇಕು ಮತ್ತು ಹಣಕಾಸಿನ ಬಗ್ಗೆನೂ ಚಿಂತನೆ ಮಾಡಬೇಕು. ಇಷ್ಟೇ ಅಲ್ಲದಿರ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂಥದ್ದು ಮತ್ತು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥದ್ದು ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಇವತ್ತಿನ ದಿವಸ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಕ್ಕೂ ಅಡ್ಡಿ ಆತಂಕ ಸಾಕಷ್ಟಿದೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗ್ಬೋದು, ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು, ನಿಮ್ಮ ಮೇಲೆ ಒಂದು ದೌರ್ಜನ್ಯ ಮಾಡ್ತಕ್ಕಂಥದ್ದಾಗಲಿ ಅಥವಾ ನಿಮ್ಮ ಮೇಲೆ ಒಂದು ಅತಿಯಾದಂಥ ಒಂದು ಭಾರನ ಹೇರ್ತಕ್ಕಂಥದ್ದು, ಅದರಿಂದ ಸಾಕಷ್ಟು ಸಮಸ್ಯೆಗೆ ಒಳಗಾಗ್ತಕ್ಕಂಥದ್ದು, ನಿಮ್ಮ ಮನಸ್ಸು ತುಂಬ ಚಂಚಲವಾಗಿ ಇವತ್ತು ಮನೆಯಿಂದ ಆಚೆ ಹೊರಡುವಂಥದ್ದೇ ಒಂಥರ ಬಹಳ ಪ್ರಯಾಸವಾಗಿ ನಾನು ಇವತ್ತು ಕೆಲಸಕ್ಕೆ ಹೊರಡಬೇಕಾ ಅಥವಾ ಮನೇಲೇ ಇದ್ದು ರೆಸ್ಟ್ ತಗೋಬೇಕಾ, ಈ ಪ್ರಕಾರ 10 ಹಲವಾರು ಥರ ಆಲೋಚನೆ ಮಾಡ್ತಕ್ಕಂಥ ಮನಸ್ಥಿತಿ ನಿಮ್ಮ ಧನುರಾಶಿಯವ್ರದ್ದಿದೆ. ಇನ್ನು ಉಳಿದಂಥ ರಾಶಿಗಳನ್ನು ಮುನ್ಮುಂದೆ ನೋಡ್ತಾ ಹೋಗೋಣ. ಧನ್ಯವಾದ ಗುರೂಜಿ. ಹೌದು ವೀಕ್ಷಕರೇ, ಇನ್ನುಳಿದಂಥ ರಾಶಿಗಳ ಬಗ್ಗೆ ತಿಳ್ಕೊತಾ ಮತ್ತಷ್ಟು ವೀಕ್ಷಕರಿಗೆ ನಾವು ಕರೆಯನ್ನು ಮಾಡ್ತೀವಿ. ಅವರ ಸಮಸ್ಯೆಗೂ ಗುರೂಜಿ ಸ್ಪಂದಿಸ್ತಾರೆ. ಆದರೆ ಅದಕ್ಕೂ ಮೊದಲು ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವೀಗ ಶ್ವೇತಾ ಅವ್ರಿಗೆ ಕರೆ ಮಾಡಿದ್ದೀವಿ. ನಮಸ್ತೆ ಶ್ವೇತಾ. ನಿಮ್ಮ ಊರು ಯಾವುದು? ಚನ್ನರಾಯಪಟ್ಟಣ. ಸರಿಮಾ, ನಿಮ್ಮ ಸಮಸ್ಯೆ ಏನಿದೆ ಅಂತ ಈಗ ಗುರೂಜಿ ಹತ್ರ ಸ್ಪಷ್ಟವಾಗಿ ಸ್ವಲ್ಪ ಜೋರಾಗಿ ಹೇಳ್ಕೊಳ್ಳಿ. ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ನನ್ನ ಹೆಸರು ಶ್ವೇತಾ ಅಂತ, ಚನ್ನರಾಯಪಟ್ಟಣ ಮಾತಾಡ್ತಿದ್ದೀನಿ. ಹೇಳಮ್ಮ. ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಹೇಳಮ್ಮ, ಏನು ಓದ್ತಾ ಇದೆಯಾ ತಾಯಿ? ಇವಾಗ ಡಿಪ್ಲೊಮಾ ಫೈನಲ್ ಇಯರ್ ಎಕ್ಸಾಮ್ ಬರ್ದಿದ್ದೀನಿ. ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ. ಓಕೆ ಅಮ್ಮ, ಮುಂದೆ ಏನು ಮಾಡಬೇಕು ಅಂತಿದ್ದೀರಿ? ಮುಂದೆ BE ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಓಕೆ, ಮಾಡಿ, ಒಳ್ಳೇದಾಗತ್ತೆ. ನಿಮ್ಮ ಸ್ವರತರಂಗದಲ್ಲಿ ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತಕ್ಕಂಥ ಶಕ್ತಿ ಇದೆ. ಆದರೆ ಇಷ್ಟಕ್ಕೆ ಮುಂಚೆ ನೀವು ಹೇಳಿದ್ದು ಬರೀ ಅಂದುಕೊಂಡಿದ್ದೀರಷ್ಟೇ, ಮುಂದೆ ಸಾಧನೆ ಮಾಡಬೇಕು ಅಂತಕ್ಕಂಥ ಮನಸ್ಸು ಈಗಾಗಲೇ ಕಳೆದ 3 ತಿಂಗಳಿಂದ ವಿದ್ಯಾಭ್ಯಾಸದ ಕಡೆ ಬಹಳ ಹಿನ್ನಡೆ ನಡೀತಾ ಇದ್ದೀರಿ. ಹೌದು ಗುರುಜಿ. ಆದರೆ ಮನಸ್ಸಲ್ಲಿ ಸಂಕಲ್ಪ ಇದೆ, ಅದನ್ನು ಪೂರ್ತಿ ಮಾಡೋಕ್ಕಾಗುತ್ತೋ ಬಿಡುತ್ತೋ ಅಂತಕ್ಕಂಥ ಒಂದು ಚಿಂತನೆಯೂ ನಿಮ್ಮಲ್ಲಿದೆ. ಹೌದು ಗುರುಜಿ. ನೋಡೋಣ. ಆದರೂ ಗುರು ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಚೆನ್ನಾಗಿದ್ದಾನೆ. ಸಾಧ್ಯವಾದಷ್ಟು ಒಂದು 21 ದಿವಸ ಔದುಂಬರ ವೃಕ್ಷಕ್ಕೆ ಹೋಗಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಬನ್ನಿ. ಆಗ ನಿಮ್ಮ ಜಾತಕದಲ್ಲಿ ಗುರು ಅಂತಕ್ಕಂಥದ್ದು ಇರುತ್ತೆ ಮತ್ತು ಗುರುವಿನ ಆಶೀರ್ವಾದ ಖಂಡಿತ ನಿಮಗೆ ಸಿಗುತ್ತೆ. ಪ್ರಸ್ತುತ ಮನೆ ಪರಿಸರದಲ್ಲಿ ಸ್ವಲ್ಪ ಶಾಂತಿ ಬೇಕಾಗಿದೆ. ಸಣ್ಣ ಪುಟ್ಟ ವಿಚಾರಕ್ಕೂ ಬಹಳ ಬೇಗ ತಲೆ ಕೆಡಿಸ್ಕೊಂಡ್ಬಿಡ್ತೀರಿ ನೀವು. ಅದಕ್ಕೋಸ್ಕರ ನಿಮ್ಮ ಮನೆ ಪರಿಸರದಲ್ಲಿ ಪ್ರತಿ ಶುಕ್ರವಾರ ಸಾಯಂಕಾಲದ ಹೊತ್ತು ಒಂದು ಲಲಿತಾ ಸಹಸ್ರನಾಮ ಆಗಲಿ ಅಥವಾ ಲಕ್ಷ್ಮಿಯ ಕುಂಕುಮಾರ್ಚನೆ ಆಗಲಿ ಮಾಡೋದ್ರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದ ಶ್ವೇತಾ. ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಶುಭವಾಗಲಿ. ಗುರೂಜಿ, ಈಗ ದ್ವಾದಶ ರಾಶಿಗಳಲ್ಲಿ ಮಕರ, ಕುಂಭ, ಮೀನ ಈ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವ್ರದ್ದು ಬಹಳ ಅದೃಷ್ಟದ ದಿನ. ಅಂದುಕೊಂಡ ಕೆಲಸಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಯಾವುದೇ ಕೆಲಸ ಅಂದ್ಕೊಂಡ್ರು ಹೂವಿನ ಸರ ಎತ್ತದಷ್ಟು ಕೆಲಸ ಮಾಡ್ಕೊಳ್ತಕ್ಕಂಥ ದಿನ. ಸಾಧ್ಯವಾದಷ್ಟು ಇವತ್ತಿನ ದಿವಸ ದೇವಿನ ಪ್ರಾರ್ಥನೆ ಮಾಡಿ, ಜೊತೆಗೆ ಯಾವುದಾದ್ರು ಒಂದು ಆಲಯಕ್ಕೆ ಹೋಗಿ ಸ್ವಲ್ಪ ಸಿಹಿ ಹಂಚಿಬಿಟ್ಟು ನಿಮ್ಮ ಉದ್ಯೋಗಕ್ಕೆ ನೀವು ಹೊರಟಿದ್ದೆ ಆದರೆ ಮತ್ತಷ್ಟು ಅನುಕೂಲ ಪಡಿತೀರಿ. ಬೆಳಗಿನಿಂದಲೇ ಬಹಳ ಸಂತೋಷವಾಗಿ ನೀವು ಮಾಡಬೇಕಾದಂಥ ಕೆಲಸಗಳನ್ನು ಸಂಜೆವರೆಗೂ ಏನೆಲ್ಲ ಕೆಲಸಗಳು ಮಾಡಬೇಕೋ ಎಲ್ಲದರ ಬಗ್ಗೆನೂ ಚಿಂತನೆ ಮಾಡ್ತಕ್ಕಂಥ ದಿನ. ವಿದ್ಯಾರ್ಥಿಗಳಂತೂ ಅತಿ ಹೆಚ್ಚು ಉನ್ನತವಾಗಿ ಬಹಳ ಸಂತೋಷ ಪಡ್ತಕ್ಕಂಥ ದಿನ ಇವತ್ತು ನಿಮ್ಮ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು, ತುಂಬ ಬೆನ್ನೋವಿಂದ ಕೂಡಿರ್ತಕ್ಕಂಥದ್ದು, ಮತ್ತು ಮನಸ್ಸಲ್ಲಿ ಏನೋ ಒಂದು ಆತಂಕ ಇಟ್ಕೊಂಡಿರ್ತಕ್ಕಂಥದ್ದು, ಅಧಿಕವಾದಂಥ ರೀತಿ ಚಿಂತೆಯಲ್ಲಿ ಒಳಗಾಗ್ತಕ್ಕಂಥದ್ದು. ಒಟ್ಟು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ಭಗವಂತನ ಪ್ರಾರ್ಥನೆ ಮಾಡಿ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಇನ್ನು ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು, ಹಣಕಾಸಿನ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಮತ್ತು ಇಟ್ಟು ವಸ್ತುಗಳನ್ನು ಕಾಣೆಯಾಗಿ ಅದರ ಬಗ್ಗೆ ಹುಡುಕಾಟ ಮಾಡುವಂಥದ್ದು. ಅಂದರೆ ನಿಮಗೆ ಅಧಿಕವಾದಂತಹ ಮರವಾಗುವಂಥದ್ದಾಗಲಿ ಮತ್ತು ಬೇಜವಾಬ್ದಾರಿತನದಿಂದಾಗಲಿ ಅಥವಾ ತುಂಬ ಕಷ್ಟಗಳನ್ನು ಅನುಭವಿಸಿರೋದ್ರಿಂದ ಯಾವಾಗ ಏನು ಕೆಲಸ ಮಾಡಬೇಕು ಬಿಡಬೇಕು ಅಂತಕ್ಕಂಥ ಅರಿವು ನಿಮಗೆ ತುಂಬ ಕಡಿಮೆ ಆದ್ರಿಂದ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಒಂದಲ್ಲ ಒಂದು ಕಡೆ ಮೈಮರೆತು ಕೆಲಸ ಮಾಡ್ತಿರ್ತೀರಿ. ಸಾಧ್ಯವಾದಷ್ಟು ಮೀನರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಜೊತೆಗೆ ಸಾಧ್ಯವಾದರೆ ಸೂರ್ಯ ನಮಸ್ಕಾರ 11 ದಿವಸ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಳ್ತೀರಿ.
ಆದರೂ ರಾಶಿ ನಕ್ಷತ್ರಚಾರ ಪ್ರಕಾರ ಅಂತಹ ವಿಶೇಷತೆಗಳು ಇನ್ನೂ ನಿಮ್ಮ ರಾಶಿಯಲ್ಲಿ ಕಂಡಿಲ್ಲೋದ್ರಿಂದ ಸಾಧ್ಯವಾದಷ್ಟು ಹುಷಾರಾಗಿರ್ತಕ್ಕಂಥದ್ದು. ಯಾವುದಾದ್ರು ಕ್ಷೇತ್ರಗಳಲ್ಲಿ, ತೀರ್ಥಕ್ಷೇತ್ರಗಳಲ್ಲಿ ಒಂದು ರಾತ್ರಿ ಮಲಗಿದ್ದು ತೀರ್ಥ ಪ್ರಸಾದ ತೆಗೆದುಕೊಂಡ್ಬಂದರೆ ಆಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣ್ತೀರಿ. ಒಳ್ಳೆಯದಾಗಲಿಮ್ಮ. ಧನ್ಯವಾದ ಗುರೂಜಿ. ದ್ವಾದಶ ರಾಶಿಗಳ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ರಿ. ವೀಕ್ಷಕರೇ, ಈಗ ನಾವು ಅನುಷಾ ಅವ್ರಿಗೆ ಕರೆ ಮಾಡಿದ್ದೀವಿ. ಬನ್ನಿ ಅವರನ್ನು ಮಾತಾಡ್ಸೋಣ. ನಮಸ್ತೆ ಅನುಷಾ. ನಮಸ್ಕಾರ ಮೇಡಮ್. ನಮಸ್ತೆ. ನಿಮ್ಮೂರು ಯಾವುದು? ಬ್ಯಾಂಗ್ಳೂರ್ ಮೇಡಮ್. ಬೆಂಗಳೂರು. ಸರಿ, ಗುರೂಜಿ ಇದ್ದಾರೆ. ನಿಮ್ಮ ಸಮಸ್ಯೆ ಏನಿದೆ ಅಂತ ಅವ್ರ ಹತ್ರ ಈಗ ಹೇಳ್ಕೊಳ್ಳಿ. ಹಲೋ, ನಮಸ್ಕಾರಮ್ಮ. ನಮಸ್ಕಾರ. ನಮಸ್ಕಾರ ತಾಯಿ, ಹೇಳಿಮ್ಮ. ಸರ್, 1.5 ವರ್ಷ ಆಯ್ತು ಮದ್ವೆ ಆಗಿ. ಈಗ ನಾನು ನಮ್ಮ ಹಸ್ಬೆಂಡ್ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಅಲ್ಲಿ ಇದ್ದೀವಿ. ಮುಂದೆ ಏನಾಗುತ್ತೆ ಏನು? ಮುಂದೆ ಖಂಡಿತ ಚೆನ್ನಾಗಿರ್ತೀರಿ. ಯಾವುದೇ ಕಾರಣಕ್ಕೂ ಫೈನಾನ್ಸ್ ಅಂತಕ್ಕಂಥದ್ದನ್ನ ಸಂಸಾರದಲ್ಲಿ ಎಂಟ್ರಿ ಮಾಡಿಸ್ಬೇಡಿ. ನಿಮ್ಮ ಸಂಸಾರದಲ್ಲಿ ಸಾಧ್ಯವಾದಷ್ಟು ನೀವು ನಿಮ್ಮ ಮನೆಯವರು ಒಂದು ನಾಣ್ಯದ 2 ಮಕ್ಕಳಿದ್ದಂಗೆ ಇಬ್ಬರು ಅನ್ಯೋನ್ಯವಾಗಿ ಚೆನ್ನಾಗಿರಿ. ಈ ಹಣಕಾಸಿನ ವಿಚಾರ, ಸಂಸಾರದಲ್ಲಿ ಬಂದು ಹೋಗ್ತಕ್ಕಂಥ ಸಮಸ್ಯೆಗಳು, 4-6 ಜನಗಳು ಬಂದು ಹೋಗ್ತಕ್ಕಂಥದ್ದು, ಇವೆಲ್ಲವನ್ನು ಏನಪ್ಪಾ ಅಂದ್ರೆ ಮನೆ ಹೊಸಲಿಂದ ಆಚೆ ಇಟ್ಕೊಳ್ಳಿ. ಮನೆ ಒಳಗಡೆ ಎಷ್ಟು ಸಾಧ್ಯವೋ ಅಷ್ಟು ನೆಮ್ಮದಿಯಾಗಿರ್ಲಿಕ್ಕೆ ಪ್ರಯತ್ನ ಮಾಡಿ. ಖಂಡಿತ ಆಗ ಬಹಳ ಅನುಕೂಲ ಆಗುತ್ತೆ. ಹಣಕಾಸಿನ ವಿಚಾರ ಏನಮ್ಮ, ಕಷ್ಟಪಟ್ಟಷ್ಟು ಹಣ ಬರುತ್ತೆ. ಕೆಲವು ಸತಿ ಪ್ರಾರಬ್ಧ ಕರ್ಮ ಹಣ ಕೈ ತುಂಬ ಇದ್ರು ಸಹಿತ ಅದರ ಒಂದು ಸುಖ ಅನುಭವಗಳನ್ನ ಕೈ ಸಿಗದಿರ ಹೋಗುತ್ತೆ. ಆದ್ರೆ ಜೀವನದಲ್ಲಿ ಭಗವಂತ ನಮಗೆ ಕೊಟ್ಟಿರ್ತಕ್ಕಂತಹ ಒಂದು ಒಳ್ಳೆ ಸುಂದರವಾದಂತಹ ಬದುಕಿಗೆ ನಾವು ಕೆಲವು ಬೇಡದಿದ್ದಂತಹ ವಿಚಾರಗಳನ್ನು ತಲೆಗೆ ಹಾಕೊಳ್ತೀವಿ. ಆಗ ಸಮಸ್ಯೆ ಪ್ರಾರಂಭ ಆಗುತ್ತೆ. ಸಾಧ್ಯವಾದಷ್ಟು ಬಹಳ ಚೆನ್ನಾಗಿರ್ತೀರಿ, ತುಂಬಾ ಅನುಕೂಲವಾಗಿರ್ತೀರಿ. ಈ ಒಂದು ಹಣದ ಸಮಸ್ಯೆ ಅಂತಕ್ಕಂಥದ್ದು ಅತಿ ಶೀಘ್ರವಾಗಿ ಗುಣಮುಖರಾಗ್ತೀರಿ. ನೀವು ಇದಕ್ಕಾಗಿ ಮಾಡಬೇಕಾಗಿರೋದು 9 ಶುಕ್ರವಾರ ಬೆಳಿಗ್ಗೆ 9 ರಿಂದ 10 ಗಂಟೆ ಒಳಗೆ ಒಂದು ದೇವಿ ಪಾರಾಯಣ ಮಾಡಿ. ದೇವಿ ಪಾರಾಯಣ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ವಾಸ್ತುವಲ್ಲಿ ಇಂತಹ ಒಂದು ಸಮಸ್ಯೆಗಳೇನಿದೆ ಖಂಡಿತ ದೂರ ಆಗುತ್ತೆ. ಒಳ್ಳೇದಾಗುತ್ತೆ ತಾಯಿ. ಧನ್ಯವಾದ ಅಮ್ಮ, ಒಳ್ಳೇದಾಗ್ಲಿ ನಿಮ್ಗೆ. ವೀಕ್ಷಕರೇ, ಈಗ ಜ್ಞಾನ ದರ್ಪಣ ವಿಭಾಗ. ಗುರೂಜಿ, ನಮ್ಮ ಇವತ್ತಿನ ಜ್ಞಾನದರ್ಪಣ ವಿಭಾಗದಲ್ಲಿ ನೀವೇ ಸಾಕಷ್ಟು ಬಾರಿ ತಿಳಿಸ್ಕೊಟ್ಟಿದ್ದೀರಾ ಕೆಲವು ಕಾರ್ಯಸಿದ್ಧಿಗಾಗಿ ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಬೇಕು ಅಂತ. ಆದರೆ ರಾತ್ರಿ ಸಮಯದಲ್ಲಿ ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಮಾಡಬಾರ್ದು ಅಂತ ಹೇಳ್ತಾರೆ, ಯಾಕೆ ಅಂತ ತಿಳಿಸ್ಕೊಡಿ ಗುರೂಜಿ. ಅಶ್ವತ್ಥನಾರಾಯಣನ ಪ್ರಾರ್ಥನೆ ಬೆಳಿಗ್ಗೆ ಹೊತ್ತು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರತಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಹಾಗೆ ಬೆಳಿಗ್ಗೆ ಹೊತ್ತು ಅಶ್ವತ್ಥ ಪ್ರದಕ್ಷಿಣೆ ಮಾಡತಕ್ಕಂಥದ್ದು ತ್ರಿಮೂರ್ತಿಗಳು ವಾಸವಾಗಿರ್ತಾರೆ ಅಂತ. ಆದರೆ ಸೂರ್ಯಾಸ್ತಮಾದ ನಂತರ ಚಂದ್ರೋದಯ ಕಾಲದಲ್ಲಿ ಅಶ್ವತ್ಥ ವೃಕ್ಷದಲ್ಲಿ ಬ್ರಹ್ಮರಾಕ್ಷಸರು ವಾಸವಾಗ್ತಾರೆ. ಉಪನಯನ ಆಗಿ ಮದುವೆ ಆಗದಿರತಕ್ಕಂಥವ್ರು, ಮದುವೆನೇ ಆಗದಿರ ತೀವ್ರವಾಗಿ ಮರಣ ಹೊಂದಿರತಕ್ಕಂಥವ್ರು ಬ್ರಹ್ಮರಾಕ್ಷಸರಾಗಿ ಪರಿವರ್ತನೆ ಆಗ್ತಾರಂತೆ. ಅಂತಹ ಒಂದು ಬ್ರಹ್ಮರಾಕ್ಷಸರು ಅಲ್ಲಿ ಅಶ್ವತ್ಥ ವೃಕ್ಷದಲ್ಲಿ ವಾಸವಾಗ್ತಾರೆ. ಅಲ್ಲಿ ಸಂಜೆ ಹೊತ್ತು ಅಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳೋದಕ್ಕೋಸ್ಕರ ಸಂಜೆ ಪ್ರದಕ್ಷಿಣೆ ಸಾಕಷ್ಟು ನಿಷೇಧ. ಧನ್ಯವಾದ ಗುರೂಜಿ. ವೀಕ್ಷಕರೇ, ರಾತ್ರಿ ಸಮಯದಲ್ಲಿ ಅಂದರೆ ಸೂರ್ಯಾಸ್ತಮ ಆದ ನಂತರ ಅಶ್ವತ್ಥ ವೃಕ್ಷವನ್ನು ಪ್ರದಕ್ಷಿಣೆ ಹಾಕಬಾರ್ದು ಅನ್ನೋದನ್ನ ತಿಳ್ಕೊಂಡ್ರಲ್ಲ. ಇನ್ನು ನಾಳೆ ಪೌರ್ಣಿಮೆ ಇದೆ. ಅನುರಾಧ ನಕ್ಷತ್ರದ ಆಗು ಹೋಗುಗಳೇನು, ಉಳಿದಂಥ ರಾಶಿಗಳ ಮೇಲೆ ನಾಳೆಯ ಹುಣ್ಣಿಮೆ ಯಾವ ರೀತಿಯಾದ ಪ್ರಭಾವ ಬೀರುತ್ತೆ, ಇದೆಲ್ಲವನ್ನ ತಿಳ್ಕೊಳ್ಳೋಣ ಮುಂದಿನ ಭಾಗದಲ್ಲಿ. ಈಗ ಮಹರ್ಷಿ ದರ್ಪಣ ಕಾರ್ಯಕ್ರಮದಲ್ಲಿ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಮಹರ್ಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಗುರೂಜಿನು ನಾಳೆ ಹುಣ್ಣಿಮೆ ಇದೆ. ನಾಳೆಯ ದಿನ ಅನುರಾಧ ನಕ್ಷತ್ರ, ಮಹಾನಕ್ಷತ್ರ ಬಂದಿರೋದ್ರ ಆಗು ಹೋಗುಗಳೇನು, ಇದರಿಂದ ಬೇರೆಲ್ಲ ರಾಶಿಗಳ ಮೇಲೆ, ನಕ್ಷತ್ರಗಳ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ ಅನ್ನೋದನ್ನ ತಿಳಿಸ್ಕೊಡಿ ಗುರೂಜಿ. ಅನುರಾಧ ನಕ್ಷತ್ರ ನಾಳೆ ಆದ್ರಿಂದ ಪೌರ್ಣಮಿ ಕಾಲದಲ್ಲಿ ಪ್ರಥಮದಲ್ಲಿ ಮಹಾಗಣಪತಿನ ಪ್ರಾರ್ಥನೆ ಮಾಡಬೇಕು. ಮಹಾಗಣಪತಿನ ಪ್ರಾರ್ಥನೆ ಮಾಡಿ 27 ನಕ್ಷತ್ರದಲ್ಲಿ ಸುಮಾರು 11 ನಕ್ಷತ್ರಗಳು ಮಾತ್ರನೇ ಸೇಫ್ ಆಗಿರ್ತಕ್ಕಂಥದ್ದು. ಇನ್ನು ಉಳಿದಂತಹ ನಕ್ಷತ್ರಗಳಿಗೆ ಖಂಡಿತ ಒಂದಲ್ಲ ಒಂಥರ ಸಮಸ್ಯೆಗಳಿದೆ. ಆ ಸಮಸ್ಯೆಗಳು ಹೇಗೆ? ಆ ಸಮಸ್ಯೆಗಳನ್ನ ರಾಶಿಗಳ ಮೇಲೆ ಪ್ರಭಾವ, ಆ ರಾಶಿಗಳ ಮೇಲೆ ಇರತಕ್ಕಂಥ ಪ್ರಭಾವನ ನಾವು ದೂರ ಮಾಡ್ಕೋಬೇಕಾದ್ರೆ ಇಂತಹ ಒಂದು ವಿಶೇಷವಾದಂತಹ ನಕ್ಷತ್ರಗಳಲ್ಲಿ ನಾವು ಅನುಷ್ಠಾನಗಳನ್ನು ಮಾಡಬೇಕು. ಹಾಗೆ ನಾಳೆ ನಾವು ಗಣಪತಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು 21 ಅಥವಾ 108 ಗರಿಕೆಯನ್ನ ಶ್ರೀಗಂಧದಲ್ಲದ್ದಿ ಗಣಪತಿಯ ಪಾದದ ಮೇಲಿಟ್ಟು ಭಕ್ತಿಯಾಗಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಸಾಕಷ್ಟು ಒಳ್ಳೆ ಫಲ. ಅದರಲ್ಲಿ ವೃಶ್ಚಿಕ ರಾಶಿಯವರು ಒಂದು ಕೆಂಪು ವಸ್ತ್ರ, ಅದರಲ್ಲಿ 1 ಹಿಡಿಯಷ್ಟು ತೊಗರಿಬೇಳೆ, ಅದರ ಮೇಲೆ ನಿಮ್ಮ ಯಥಾಶಕ್ತಿ ದಕ್ಷಿಣೆ, ಜೊತೆಗೆ 2 ವಿಳೆದೆಲೆ ಅಡಿಕೆ, 1 ಪೂರ್ಣ ಫಲ, ತೆಂಗಿನಕಾಯಿ ಆಗಿರ್ಬೋದು ಅಥವಾ ಹಣ್ಣಾಗಿರ್ಬೋದು, ಸಾಧ್ಯವಾದಷ್ಟು ಪೂರ್ಣ ಫಲ ಅಂದರೆ ತೆಂಗಿನಕಾಯಿ, ಇದನ್ನ ಇಟ್ಟು ನಿಮ್ಮ ಮನೆಯ ದಕ್ಷಿಣ ಭಾಗದಲ್ಲಿ
ಅಂದರೆ ಮನೆಯ ದೇವ್ರ ಮನೆಯಲ್ಲಿ ದಕ್ಷಿಣ ಭಾಗದಲ್ಲಿ ಒಂದು ಮಣೆ ಹಾಕಿ ಮಣೆ ಮೇಲೆ ಆ ಗಂಟನ್ನಿಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಪೂಜೆ ಎಲ್ಲ ಆದ ನಂತರ, ಪೂಜೆ ಅಂದರೆ ಷೋಡಶೋಪಚಾರ ಪೂಜೆ ಮಾತ್ರ. ಪೂಜೆ ಮುಗಿದಾದ ನಂತರ ನಿಮ್ಮ ಮನೆ ದೇವರನ್ನ ಶ್ರದ್ಧಾಭಕ್ತಿಯ ಪ್ರಾರ್ಥನೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕೆ, ಅಂದರೆ ದೇವಿಯ ದೇವಸ್ಥಾನಕ್ಕೆ, ಸಾಧ್ಯವಾದಷ್ಟು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆಗಲಿ ಅಥವಾ ಗ್ರಾಮ ದೇವತೆ ದೇವಸ್ಥಾನ ಆಗಲಿ, ಪೂರ್ಣಫಲ ಮತ್ತು ಕೆಂಪು ವಸ್ತ್ರದ ಗಂಟು ಇದನ್ನ ಹತ್ತಿರದಲ್ಲಿರ್ತಕ್ಕಂಥ ದೇವಸ್ಥಾನಕ್ಕೆ ತೆಗೆದುಕೊಂಡೋಗಿ ಅಲ್ಲಿ ಒಂದು ಅರ್ಚನೆ ಸಂಕಲ್ಪ ಮಾಡಿಸ್ತಕ್ಕಂಥದ್ದು. ಅರ್ಚನೆ ಸಂಕಲ್ಪ ಅಂದರೆ ಭಗವಂತನ ಹತ್ರ ತುಳಸಿನೋ ಹೂವನೋ ಅಥವಾ ಕುಂಕುಮನ ಮುಟ್ಟಿ ಒಳಗೆ ಕಳಿಸ್ತಕ್ಕಂಥದ್ದು ಅಷ್ಟೇ. ಅಲ್ಲಿ ನಿಮ್ಮ ಉದ್ದಕ್ಕೂ ವಂಶದುದ್ದಕ್ಕೂ ಇರ್ತಕ್ಕಂಥ ವಂಶಸ್ಥರ ಹೆಸರೆಲ್ಲ ಹೇಳ್ತಕ್ಕಂಥದ್ದಲ್ಲ. ಅಸಲು ಅರ್ಚನೆ ಸಂಕಲ್ಪ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕಾದಂಥ ಮತ್ತೊಂದು ರಹಸ್ಯ ಇದೆ. ಭಗವಂತನ ಹತ್ರ ಹೋಗಿ ನಮ್ಮ ವಂಶದವರ ಹೆಸರುಗಳನ್ನು ನಾವು ಹೇಳ್ಕೊಳ್ತಕ್ಕಂಥದ್ರಲ್ಲಿ ಅಷ್ಟು ಸರಿಸಮಾನವಾದಂಥದ್ದಲ್ಲ. ನಾವು ಭಗವಂತನ ಎದುರುಗ ನಿಂತು ಭಕ್ತಿಯಿಂದ ನಮ್ಮ ಮನಸ್ಸಲ್ಲಿ ನಾವು ಹೇಳಬೇಕಷ್ಟೇ, ಭಗವಂತ ನನ್ನ ಕೋರಿಕೆಗಳಿಂತಿದೆ, ಈ ಕೋರಿಕೆಗಳನ್ನು ಈಡೇರಿಸಪ್ಪ ಅಂತ. ಆದರೆ ಭಗವಂತನ ಎದುರುಗಡೆ ಯಾರು ಬಂದಿದ್ದಾರೆ, ಯಾರು ಹೋಗಿದ್ದಾರೆ, ಯಾರು ನಿಂತಿದ್ದಾರೆ ಅಂತ ತಿಳ್ಕೊಳ್ಳುವಂಥ ಶಕ್ತಿ ಭಗವಂತನಲ್ಲಿ ಸಾಕಷ್ಟಿದೆ. ದೇವ್ರ ಮುಂದೆ ನಾನು ನನ್ನ ಪರಿವಾರದ ಹೆಸರುಗಳೆಲ್ಲ ಹೇಳೋದು ಅಷ್ಟು ಸಮಂಜಸವಾದ್ದಲ್ಲ. ಅದಕ್ಕಾಗಿ ಸಂಕಲ್ಪ ಹೇಗಿರಬೇಕು, ಭಗವಂತನ ಮೈ ಮುಡ್ತಕ್ಕಂಥ, ಭಗವಂತನಿಗೆ ಅರ್ಪಿತವಾಗಿರ್ತಕ್ಕಂಥ, ಭಗವಂತನಿಗೆ ಅರ್ಪಣೆ ಆಗ್ತಕ್ಕಂಥ ಪುಷ್ಪಗಳಾಗಲಿ, ಕುಂಕುಮ ಆಗಲಿ, ಪತ್ರೆಗಳನ್ನಾಗಲಿ ನಾವು ಸ್ಪರ್ಶಿಸಬೇಕು ಅಷ್ಟೇ. ಅದೇ ಸಂಕಲ್ಪ. ಈ ಸಂಕಲ್ಪನ ನಾವು ಮಾಡಿ ಕ್ರಮಬದ್ಧವಾಗಿ ಆಚರಣೆ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರು ಖಂಡಿತ ಸಾಕಷ್ಟು ಒಳಿತನ ಕಾಣ್ತಾರೆ. ಇನ್ನು ಅನುರಾಧ ನಕ್ಷತ್ರದವರು ಸಾಧ್ಯವಾದಷ್ಟು ನಾಳೆ ತಲೆಗೆ ಒಂದು ಉದ್ದರಣೆ ಹಾಲು ಹಾಕ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಳ್ಳಿ. ಬೆಳಿಗ್ಗೆ ಅನ್ನ ಆಹಾರಗಳನ್ನು ಬಿಡಿ, ಸ್ವಲ್ಪ ಫಲಹಾರ ತೆಗೆದುಕೊಳ್ಳಿ, ಮಧ್ಯಾಹ್ನ ಮಾತ್ರ ಪ್ರಸಾದ ತೆಗೆದುಕೊಳ್ತಕ್ಕಂಥದ್ದು, ಮತ್ತು ಸಂಜೆ ಉಪವಾಸ ಇದ್ದು ಅದನ್ನು ಪುನಃ ನೀವು ಭಗವಂತನ ಪ್ರಾರ್ಥನೆ ಮಾಡಿದ್ದೆ ಆದರೆ ಸಾಕಷ್ಟು ಅನುಕೂಲ ಫಲ ಇದೆ. ವೃಶ್ಚಿಕ ರಾಶಿಯವರು ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ಖಂಡಿತ ಸಾಕಷ್ಟು ಒಳಿತನ ಕಾಣ್ತೀರಿ. ಜೊತೆಗೆ ನಾ ಹಿಂದೆ ಹೇಳಿದಾಗೆ 27 ನಕ್ಷತ್ರದಲ್ಲಿ 11 ನಕ್ಷತ್ರದ ಬಿಟ್ಟು ಆ 11 ನಕ್ಷತ್ರಗಳು ಯಾವುದು ಅಂತಕ್ಕಂಥದ್ದನ್ನು ನಾನು ಮುಂದೊಂದು ದಿವಸ ತಿಳಿಸ್ಕೊಡ್ತೇನೆ. ಆದರೆ ಈ ಒಂದು ಕಾಲಗಳಲ್ಲಿ ಅಷ್ಟು ಸಮಂಜಸವಾಗಿಲ್ಲದಂಥ ಕಾಲ ಆದ್ದರಿಂದ 12 ರಾಶಿಗಳವರು ಸಹಿತ ತಪ್ಪದಿರ ಇವತ್ತಿನ ದಿವಸ ಅಂದರೆ ಪೌರ್ಣಮಿ ಕಾಲದಲ್ಲಿ ದೇವಿ ದರ್ಶನ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ದೇವಿಯ ಆಲಯಕ್ಕೆ ಹೋಗೋಕ್ಕಾಗದಿದ್ರು ಸಹಿತ ಆ ತಾಯಿಯ ಹೆಸರನ್ನ 108 ಬಾರಿ ಆಗಲಿ 54 ಬಾರಿ ಆಗಲಿ ನೀವು ಪಠನೆ ಮಾಡಿದ್ದೆ ಆದರೆ, ಆ ತಾಯಿ ಹೆಸರನ್ನ ಹೇಳ್ಕೊಂಡಿದ್ದೆ ಆದರೆ ಸಾಕಷ್ಟು ಒಳಿತನ ಕಾಣ್ತೀರಿ. ಲೋಕ ಸಮಸ್ತ ಸುಖಿನೋ ಭವಂತು. ಕಾರಣ ಸಮಸ್ತ ಕಷ್ಟಗಳಂದ್ರೆ ಅಂದರೆ ಕಷ್ಟ ಅಂತಕ್ಕಂಥದ್ದು ಸಾಕಷ್ಟು ಕಷ್ಟದ ಹೊರೆನ ಹೊತ್ಕೊಂಡಿರ್ತಕ್ಕಂಥ ಸಾಕಷ್ಟು ಜನ ರಾಶಿಫಲಗಳಲ್ಲಿದ್ದಾರೆ. ಆದರೆ ಅಂತಹ ಎಲ್ಲ ರಾಶಿಫಲಗಳವರೆಗೂ ಸಹಿತ ಇಂತಹ ಒಂದು ಪೌರ್ಣಮಿ ಕಾಲದಲ್ಲಿ ನಾವು ಭಗವಂತನ ಧ್ಯಾನ ಮಾಡ್ತಾ ದೇವಿ ಆರಾಧನೆ ಮಾಡ್ತಾ ಹೊರಡೋದ್ರಿಂದ ಸಾಕಷ್ಟು ಒಳ್ಳೆಯದನ್ನು ಕಾಣಬಹುದು. ಒಳ್ಳೆಯದಾಗಲಿ. ಧನ್ಯವಾದ ಗುರೂಜಿ. ವೀಕ್ಷಕರೇ, ನಾವೀಗ ವಿಜಯಲಕ್ಷ್ಮಿ ಅವ್ರಿಗೆ ಕರೆ ಮಾಡಿದ್ದೀವಿ. ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ತೆ ವಿಜಯಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮೂರು ಯಾವುದು? ನಮ್ಮೂರು ಶಿವಮೊಗ್ಗ. ಶಿವಮೊಗ್ಗ. ಸರಿಮಾ, ಗುರೂಜಿ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಅಂತ ಅವ್ರ ಹತ್ರ ಹೇಳ್ಕೊಳ್ಳಿ. ಹಲೋ. ನಮಸ್ತೆ ಗುರೂಜಿ. ನಮಸ್ಕಾರ ತಾಯಿ, ಹೇಳಿಮ್ಮ. ನಮಸ್ತೆ ಗುರೂಜಿ. ಗುರೂಜಿ, ನಿಮ್ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಿದೆ ಗುರೂಜಿ. ಯಾವಾಗ ತಪ್ಪದೇ ನೋಡ್ತೀವಿ. ಹೌದಮ್ಮ. ಮನೆಯಲ್ಲೇ ಆಗೋಂತ ಇದನ್ನೆಲ್ಲ ಯೂಸ್ ಮಾಡೋಂಥದ್ದೆಲ್ಲ ಹೇಳ್ತೀರಾ ಗುರೂಜಿ. ದುಡ್ಡು ಖರ್ಚು ಮಾಡದೇ ಇರೋಂಥದ್ದು ತುಂಬಾ ಖುಷಿ ಆಗತ್ತೆ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ ಗುರೂಜಿ ಕಾರ್ಯಕ್ರಮನ. ಇದೇ ತರ ನಡೆಸ್ತೀವಿ. ಆಗ್ಲಿಮ್ಮ. ಶಿವಮೊಗ್ಗ ಅಲ್ಲಿ ಸಾಕಷ್ಟು ಜನ ಎಲ್ಲ ಕಾರ್ಯಕ್ರಮ ನೋಡ್ತಾ ಇದ್ದಾರಮ್ಮ. ಹೌದು ಸರ್, ಎಲ್ಲರೂ ನೋಡ್ತಾರೆ ಗುರೂಜಿ. ಮತ್ತೆ ಇತ್ತೀಚೆಗೆ ನಾವು ಶನಿವಾರದೊತ್ತು ಹಲವಾರು ಕ್ಷೇತ್ರಗಳನ್ನ ಸಹಿತ ತೋರಿಸ್ತಾ ಇದ್ದೀವಿ ಬೆಳಗ್ಗೆ 8:00 ಅದು ನೋಡ್ತಾ ಇದ್ದೀರಾ? ನೋಡ್ತಾ ಇದೀವಿ ಗುರೂಜಿ. ಆಮೇಲೆ ಏನಾಗತ್ತೆ ಅಂದ್ರೆ ಇಲ್ಲಿ ಏನಾರ ನೀವು ಮನೆ ಇದ್ರದ್ದು ಹೇಳ್ತಾ ಇರ್ತೀರಾ ವನಸಿರಿ ಬಗ್ಗೆನ, ಕರೆಂಟ್ ಹೋಗ್ಬಿಡತ್ತೆ, ಕೇಳಕ್ಕೆ ಆಗಲ್ಲ, ಇನ್ನೊಂದ್ಸರಿ ನಮಗೆ ಸಿಗದೇ ಇಲ್ಲ. ಅದನ್ನ ರಿಪೀಟ್ ಏನಾರ ಮಾಡಿ ಹಾಕಿ ಗುರೂಜಿ. ಆಗ್ಲಿಮ್ಮ. ಅದರ ಬಗ್ಗೆನೂ ಚಿಂತನೆ ನಡೀತಾ ಇದೆ. ನೋಡೋಣ, ಮುಂದೊಂದು ದಿವಸ ಅದನ್ನು ನಾವು ಪ್ರಯತ್ನ ಪಡ್ತೀವಿ. ಮತ್ತು ನಿಮ್ಗೆ ಹಾಗೆ ಏನಾರು ಬೇಕು ಅನ್ಸಿದ ಪಕ್ಷದಲ್ಲಿ ಅವತ್ತಿನ ಕಾರ್ಯಕ್ರಮ, ಅವತ್ತು ಪ್ರತಿ ದಿವಸದ ಕಾರ್ಯಕ್ರಮನು ಯೂಟ್ಯೂಬ್ ಅಲ್ಲಿ ಪ್ರತಿ ದಿವಸದ್ದು ಸಿಗುತ್ತೆ ಅಮ್ಮ. ಅದನ್ನ ನಿಮ್ಮ ಮೊಬೈಲ್ ಅಲ್ಲೇ ನೋಡಬಹುದು ಅಥವಾ ನಿಮ್ಮ ಮನೆಯಲ್ಲಿ ಸಿಸ್ಟಮ್ ಇದ್ರೆ ಕಂಪ್ಯೂಟರ್ ಅಲ್ಲಿ ನೋಡಬಹುದು. ಯೂಟ್ಯೂಬ್ ಅಲ್ಲಿ ಮಹರ್ಷಿ ದರ್ಪಣ ಅಂತ ಹೊಡೆದ್ರೆ ಖಂಡಿತ ಅದ್ರಲ್ಲಿ ಬರುತ್ತೆ ತಾಯಿ, ನೋಡಿ. ಆಯ್ತು ಗುರುಜಿ. ನಂಗೆ 5-6 ವರ್ಷದಿಂದ ಗುರುಜಿ ನಂಗೆ ತುಂಬಾ ಹೊಟ್ಟೆ ನೋವು, ಯಾವಾಗ್ಲೂ ಲೂಸ್ ಮೋಷನ್ ಆಗುತ್ತೆ, ಮಲ ಬೇದಿ ಹೋಗುತ್ತೆ ಗುರುಜಿ. ನಂಗೆ ಆಸ್ಪತ್ರೆಗೆಲ್ಲ ತೋರ್ಸಿದೀನಿ. ನಾನು ಈಗ 2-3 ವರ್ಷದಿಂದ ಒಂಚೂರು ಖಾರ, ಉಪ್ಪು, ಮಸಾಲೆ ಏನು ತಿಂತಿಲ್ಲ ಗುರುಜಿ, ಬರೀ ಸಪ್ಪೆ ಆಹಾರ ತಿಂತಿಲ್ಲ. ಇದಕ್ಕೆ ನಾನು ಹೇಳ್ತಕ್ಕಂತ ಒಂದು 3 ಪರ್ಯಾಯ ವ್ಯವಸ್ಥೆಗಳಿದೆ, ಅದನ್ನ ಆ ಕ್ರಮದಲ್ಲಿ ಮಾಡ್ಕೊಳ್ಳಿ. ಒಂದು 11 ದಿವಸ ಮಜ್ಜಿಗೆ ಮತ್ತೆ ಮೆಂತ್ಯ ತಗೊಳ್ಳಿ. ಮೆಂತ್ಯ, ಬರೀ ಮೆಂತ್ಯ, ಹಸಿ ಮೆಂತ್ಯ ಮತ್ತೆ ಮಜ್ಜಿಗೆ, ಇದು ಒಂದು 11 ದಿವಸ ತಗೊಳ್ಳಿ. ಇದಾದ್ಮೇಲೆ ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ಒಂಥರ ಕುಟ್ಟಿ, ಅದ್ರ ಮಿಕ್ಸಿಗೆ ಹಾಕೋರು ಪರವಾಗಿಲ್ಲ, ಅಥವಾ ಚೆನ್ನಾಗಿ ಕುಟ್ಬಿಟ್ಟು ಮಜ್ಜಿಗೆ ಎಲ್ಲ ಹಾಕಿ ಅದನ್ನೊಂದು 11 ದಿವಸ ಮಜ್ಜಿಗೆಯಲ್ಲಿ ಕರಿಬೇವಿನ ಸೊಪ್ಪು ಮತ್ತೆ ಮಜ್ಜಿಗೆ ತಗೊಳ್ಳಿ.
ಇದು ನೀರ್ ಮಜ್ಜಿಗೆ ಆಗಿರ್ಬೇಕು, ಮೊಸರಲ್ಲ, ಮಜ್ಜಿಗೆ. ಆಯ್ತು. ಇದಾದ ನಂತರ ಸ್ವಲ್ಪ ಶುಂಠಿ, ಕರ್ಬೇವಿನ ಸೊಪ್ಪು, ಶುಂಠಿ, ಕರ್ಬೇವಿನ ಸೊಪ್ಪು ಮತ್ತೆ ಇಂಗು. ಹಿಂಗಿರುತ್ತಲ್ಲಮ್ಮ, ಸಾಂಬಾರ್ಗೆ ಹಾಕುವಂತ ಇಂಗು. ಗೊತ್ತು ಗೊತ್ತು ಗುರುಜಿ. ಒಂದ್ ಸ್ವಲ್ಪ ಶುಂಠಿ, ಇಂಗು, ಕರ್ಬೇವಿನ ಸೊಪ್ಪು ಮೂರನ್ನು ಮಿಶ್ರಣ ಮಾಡಿ ಅದನ್ನು ಮಜ್ಜಿಗೆಯಲ್ಲಿ ಹಾಕೊಂಡು ಅದೊಂದು 11 ದಿವಸ ತಗೊಳ್ಳಿ. ಆಯ್ತು ಗುರುಜಿ. ಈ ಪ್ರಕಾರ ನೀವು 3 ಕೋರ್ಸ್ ಮಾಡಿದ್ರೆ, ಆಮೇಲೆ ಅಲ್ಲ ಶುಂಠಿ ಆಗ್ಲಿ ಆಮೇಲೆ ಖಾರದ ಪದಾರ್ಥ ಏನ್ ತಿಂದ್ರು ಹಂಗೆ ಮೋಷನ್ ಹೋಗ್ಬಿಡುತ್ತೆ ಗುರುಜಿ. ಖಾರದ್ದು ಶುಂಠಿ ಗಿಂಟಿ ಏನು ತಿನ್ನೋದೇ ಇಲ್ಲ ನೋಡಿ. ನಾನು ಹೇಳ್ತಕ್ಕ ಅದಕ್ಕೆ ಮೊದಲು ಪ್ರಾರಂಭದಲ್ಲಿ ಮೆಂತ್ಯ ಮಾಡಿರ್ತೀರಿ, ಎರಡನೇದು ಕರ್ಬೇವಿನ ಸೊಪ್ಪು ಮಜ್ಜಿಗೆ ಮಾಡಿರ್ತೀರಿ, ಮೂರನೇದು ಶುಂಠಿ ಮಜ್ಜಿಗೆ ಮತ್ತೆ ಇದು ಇಂಗು ತಗೊಳ್ತೀರಿ. ಅದನ್ನು ತಗೊಳ್ಳೋದ್ರಿಂದ ಖಂಡಿತವಾಗ್ಲೂ ಇಂತಹ ಸಮಸ್ಯೆಗಳಿಂದ ನೀವು ಅಸಲು ಹೇಳ್ಬೇಕಂದ್ರೆ ಹೊಟ್ಟೆ ನೋವು ಅಂತಕ್ಕಂಥದ್ದು ಖಂಡಿತ ಬರೋದಿಲ್ಲ. ಅಲ್ಲ ಗುರುಜಿ, ದಿನಕ್ಕೆ ಎಷ್ಟು ಸರಿ ತಗೋಬೇಕು? ಬೆಳಿಗ್ಗೆ ಮತ್ತೆ ಸಂಜೆ. ಇದು ಬರೀ ಹೊಟ್ಟೆಯಲ್ಲಿ ತಗೊಳ್ಳುವಂತದ್ದು. ಆಯ್ತು ಗುರುಜಿ. ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ತಗೊಳ್ಳಿ, ಸಂಜೆ ರಾತ್ರಿ ಮಲ್ಕೊಳ್ಳೋಕೆ ಮುಂಚಿತವಾಗಿ ತಗೊಳ್ಳಿ. ಆಯ್ತು ಗುರುಜಿ. ಗುರುಜಿ, ನಾನು ಸಂಗೀತ, ಹಿಂದೂಸ್ತಾನಿ ಸಂಗೀತ ಮಾಡ್ತಿದ್ದೀನಿ ಗುರುಜಿ. ನನಗೆ ಅದರಲ್ಲಿ ಹೆಸರು ಮಾಡ್ಬೇಕಂತಿದೀನಿ, ತುಂಬಾ ಸಾಧನೆ ಮಾಡ್ಬೇಕಂತಿದೀನಿ. ನನಗೆಲ್ಲೂ ಅವಕಾಶನೂ ಸಿಗ್ತಾ ಇಲ್ಲ ನಂಗೆ. ಆಮೇಲೆ ಹೆಲ್ತ್ ಪ್ರಾಬ್ಲಮ್ ಇಂದ ವಾಯ್ಸ್ ಡೌನ್ ಆಗುತ್ತೆ, ಸ್ಟ್ರೆಂತ್ ಬೇಕು ನಂಗೆ. ಅದರಿಂದ ನಾನು ಒಂಚೂರು ಮುಂದಾಗ್ಬೇಕು, ಅದಕ್ಕೆ ಏನಾರ ಪರಿಹಾರ ಹೇಳ್ಕೊಡಿ ಗುರುಜಿ. ಖಂಡಿತ ಒಳ್ಳೇದಾಗತ್ತಮ್ಮ. ಅವಕಾಶಕ್ಕೋಸ್ಕರ ಅಲ್ವಮ್ಮ? ಹೌದು. ಒಳ್ಳೆ ಒಳ್ಳೆ ವೇದಿಕೆಗಳು ಕಲ್ಪಿಸೋದಕ್ಕೋಸ್ಕರ. ಒಳ್ಳೆ ವೇದಿಕೆ ನಿಮಗೆ ಸಿಗಬೇಕಾದ್ರೆ ಸಾಧ್ಯವಾದಷ್ಟು ಒಮ್ಮೆ ಶಾರದಾ ದೇವಿ ಯಾವ್ದಾದ್ರು ಒಂದು ಶಾರದಾ ದೇವಿ ದೇವಸ್ಥಾನದಲ್ಲಿ ಒಮ್ಮೆ ಒಂದ್ ದಿವಸ ಒಂದು ಸಂಗೀತನ ನೀವು ಅಲ್ಲಿ ಹಾಡಿ. ಖಂಡಿತವಲ್ಲೂ ತಾಯಿ ಆಶೀರ್ವಾದ ಸಿಕ್ತು ಅಂದ್ರೆ ನಿಮ್ಗೆ ಎಲ್ಲ ಒಳ್ಳೇದಾಗಿ ಆಗತ್ತೆ. ಹೌದಾ ಗುರುಜಿ? ಗುರುಜಿ, ಆಮೇಲೆ ಮದ್ವೆಗೆ ನಂಗೆ ಗಂಡುಗಳು ಬರ್ತಾವ ಗುರುಜಿ, ಆಗ್ತಾನೆ ಇಲ್ಲ ನಂಗೆ. ನಿಮ್ಮ ನಕ್ಷತ್ರ ಯಾವ್ದಮ್ಮ ಗುರುಜಿ? ಗೊತ್ತಿಲ್ಲ, ಹುಟ್ಟಿ ಡೇಟ್ ಗೀಟ್ ಇಲ್ಲ, ನೀವೇ ಹೇಳ್ಬೇಕು ನಕ್ಷತ್ರ. ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ. ವಿಜಯಲಕ್ಷ್ಮಿ. ನಿಮ್ಮ ಮನೆ ದೇವರ ಹೆಸರು ಹೇಳಿಮ್ಮ. ಮನೆ ದೇವರು ಮೈಲಾರಲಿಂಗೇಶ್ವರ. ಖಂಡಿತ ಆಗುತ್ತೆ, ಹೋಗಮ್ಮ. ಇನ್ನು 3 ತಿಂಗಳಲ್ಲಿ ಸ್ವೀಟ್ ಬಾಕ್ಸ್ ಕಳಿಸಿ ನಮ್ಮ ವಾಹಿನಿ ಅಡ್ರೆಸ್ಗೆ. ಧನ್ಯವಾದ ಅಮ್ಮ. ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ, ಶುಭವಾಗಲಿ ನಿಮಗೆ. ಗುರುಜಿ, ನಾಳೆ ಹುಣ್ಣಿಮೆ ಇದೆ, ಅದರಲ್ಲೂ ಮಹಾ ನಕ್ಷತ್ರವಾದಂಥ ಅನುರಾಧ ನಕ್ಷತ್ರ ಇದೆ. ಹಾಗಾಗಿ ಈ ಅನುರಾಧ ನಕ್ಷತ್ರದ ಆಗು ಹೋಗುಗಳು, ಉಳಿದಂಥ ರಾಶಿಗಳ ನಕ್ಷತ್ರಗಳ ಆಗು ಹೋಗುಗಳು, ನಾಳೆ ಇರುವಂಥ ಸಮಸ್ಯೆ, ಅದಕ್ಕೆ ಪರಿಹಾರ, ಇದೆಲ್ಲವನ್ನ ತಿಳಿಸ್ಕೊಟ್ರಿ. ವೀಕ್ಷಕರೆಲ್ಲರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ ವೀಕ್ಷಕರೇ, ಇನ್ನು ನಾಳೆ ಶನಿವಾರ ನಮ್ಮ ಮಹರ್ಷಿ ದರ್ಪಣದ ವಿಶೇಷವಾದ ಸಂಚಿಕೆ ಅಂದರೆ ಒಂದೊಂದು ಶಕ್ತಿ ಕೇಂದ್ರಗಳ ದರ್ಶನದೊಂದಿಗೆ ನಾಳೆ 8:30ರಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಇದು ಇವತ್ತಿನ ಮಹರ್ಷಿ ದರ್ಪಣ. ನಮಸ್ಕಾರ.